ಪಾಪದ ಪರಿಹಾರದ ದಿನ. ಈ ದಿನ ನಮಗೆ ರಕ್ಷಣೆ ದೊರಕಿದಂತ ದಿನ. ಈ ದಿನ ವಿಶೇಷವಾಗಿರೋದ್ರಿಂದ, ವಿಶೇಷವಾದ ದಿನವಾಗಿರೋದ್ರಿಂದ ನಾ ಇವತ್ತು ಹಾಡಿ ಕೊಂಡಾಡುವುದಕ್ಕಾಗಿ ಇಲ್ಲಿ ಓಡೋಡಿ ಬಂದಿದ್ದೇವೆ. ಅಲ್ಲೇಲ್ವೇಳ್ರಿ, ಯೇಸು ಸ್ವಾಮಿ ಹುಟ್ಟಿದ ದಿನಕ್ಕಾಗಿ ಈ ಕ್ರಿಸ್ಮಸ್ ಹುಟ್ಟುಹಬ್ಬದ ಸ್ಪರ್ಶಕ್ಕೆ ಕೂಡಿ ನಿಮ್ಮೆಲ್ಲರಿಗೂ ಬಂದಿರುವಂತ ಒಬ್ಬೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸಿ வரமாட்டேன். முதல்கிற யாருக்கும் கிறிஸ்துவின் பிறந்த வாழ்த்துக்களோடு உங்களை அன்பாய் வரவேற்கிறேன். கர்த்தர்களை ஆசீர்வதிக்கட்டும். ஹல்லேலூயா. ಈಗ ದೇವರ ವಾಕ್ಯವನ್ನು ಕೇಳೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿ ಏನಕ್ಕೆ ಬಂದರು, ಏನಕ್ಕಾಗಿ ಬಂದರು, ಅವ್ರು ಬಂದಂತ ಉದ್ದೇಶ ಯಾವುದು, ಏನಕ್ಕೋಸ್ಕರ ಆತನ ಹುಟ್ಟು ಬಂದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನು ದೇವ ತಮ್ಮೊರೇ பேரான குமாரனை விசுவாசிக்கிறவன் எவனோ அவன் கெட்டு போகாமல் நித்திய ஜீவனை அடையும்படி அவருடைய தந்தருளி இவ்வளவாய் உலகத்திலே அன்பு கூர்ந்தார். தேவன் இந்த உலகத்தின் மேல எவ்வளோ அன்பு வைத்தார். அல்லேலூயா. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟು. ಯಾಕಂದ್ರೆ ನಾವು ಪಾಪದಲ್ಲೇ ಮಾತಾಡ್ತಿರೋದು, ಪಾಪದಲ್ಲೂ ಶಾಪದಲ್ಲೂ ಇರುವಂತ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟು ಆತನ ಒಬ್ಬನಾದರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕಳುಹಿಸಿಕೊಟ್ಟು. ಯಾಕಂದ್ರೆ ನಿತ್ಯ ಜೀವನ ತಗೊಂಡು ನಮಗೆ ನಷ್ಟತ್ರ ನಿತ್ಯವಾಗಿ ಬದುಕುವಂತ ಒಂದು ಸ್ಥಳ ಇದೆ. ಆ ಸ್ಥಳಕ್ಕೆ ಹೋಗುವುದಕ್ಕೋಸ್ಕರನೇ ನಾವೆಲ್ಲರೂ ಪಾಪದ ಸಂಬಳ ಮಾಡ ಪಾಪ ಮಾಡುವಂತ ಆತ್ಮ ಸಾಹಿತ್ಯ ಅಂತೇಳಿ ನಾವು ಪಾಪದಲ್ಲೇ ಸತ್ತು ಪಾಪದಲ್ಲೇ ನಾವು ನರಕಕ್ಕೆ ಹೋಗ್ಬೇಕಾಗಿತ್ತು. ಅದನ್ನ ತಂದೆಯಾದ ದೇವರು ನೋಡಿ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ರು. ಯಾಕಂದ್ರೆ ಸತ್ಯದ ಜನರು ತಮ್ಮ ಪಾಪದಲ್ಲೇ ಕಳೆದು ಹೋಗ್ತಾ ಇದ್ರು. ತಮ್ಮ ಪಾಪ ಜೀವಿತದಲ್ಲೇ ತನ್ನ ಪಾಪದಲ್ಲೇ ಕಳ್ಕೊಳ್ತಾ ಇದ್ರು. ನಿಮ್ ಪಕ್ಕದಲ್ಲಿ ಯಾರಾದ್ರೂ ಮಾತಾಡ್ತಿದ್ರೆ ಮಾತಾಡ್ಬೇಡ್ರಿ. ಅಲ್ಲೇಲೂಯಾ. ಅದರಿಂದ ಸತ್ಯವಿರುತ್ತೆ, ಜನರು ತಮ್ಮ ಪಾಪದಲ್ಲೇ ಕಳೆದು ಹೋಗಿದ್ರು. ಇನ್ನೂ ಪಾಪ ಮಾಡೋದು, ಇನ್ನೂ ಅಕ್ರಮ ಮಾಡೋದು, ಇನ್ನೂ ಅನ್ಯಾಯ ಮಾಡೋದು, ಇನ್ನೂ ಶುದ್ಧತೆ ಜೀವಿಸ್ತಾರೆ, ವ್ಯಾಕರಣದಲ್ಲೇ ಜೀವಿಸ್ತಾರೆ. ಅದರಿಂದ ಅದರಲ್ಲೇ ಕಳೆದು ಹೋಗ್ಬಿಟ್ಟಿದ್ರು. ಸಾಯ್ತಿರ್ತಾರೆ, ಆ ಪಾಪದಲ್ಲೇ ಸಾಯ್ತಾ ಇದ್ರು, ಆ ಪಾಪದಲ್ಲೇ ಸತ್ತು ಹೋಗ್ತಾ ಇದ್ರು. ದೇವರು ಅದನ್ನು ನೋಡುವುದು, ನನ್ನ ಜನ, ನಾನು ಸೃಷ್ಟಿ ಮಾಡಿದಂತ ನನ್ನ ಜನ, ಆತ ನಮಗೆ ಜೀವ ಶ್ವಾಸವನ್ನು ಕೊಟ್ಟಂತ ದೇವರು, ನನ್ನ ಜನ ಸಾಯ್ತಾ ಇದ್ದಾರಲ್ಲ ಅಂತೇಳಿ ಅವರ ಮೇಲೆ ಕರುಣೆಯನ್ನ ಮತ್ತು ಕನಿಕರವನ್ನ ತೋರಿದು. ಕರುಣೆ, ಅಯ್ಯೋ ನನ್ನ ಮಕ್ಕಳು ಸಾಯ್ತಾ ಇದ್ದಾರೆ, ಕನಿಕರ ಪಡ್ತಾ ಇದ್ದಾರೆ, ಅಯ್ಯೋ ಪಾಪದ ಸಂಬಳವನ್ನ ಪಾಪದಲ್ಲಿ ಸಾಯ್ತಾ ಇದ್ದಾರೆ, ಪಾಪದಲ್ಲಿ ಸತ್ತೋಗ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಪಾಪ ಅನ್ನೋದೇ ಗೊತ್ತಿಲ್ಲ. ಪಾಪ ಅಂದ್ರೆ ಏನು, ಪಾಪ ಅಂದ್ರೆ ಯಾವುದು? ಹಲ್ಲೆಲೂಯಾ. ನಮಗೆ ಗೊತ್ತಿಲ್ಲದೆ ಪಾಪದಲ್ಲೇ ಜೀವಿಸ್ತಾ ಇದ್ವಿ, ಪಾಪದಲ್ಲೇ ಮರಣ ಹೊಂದ್ತಾ ಇದ್ವಿ. ಪಾಪದ ಮರಣ ಸಂಬಳವಾಗಿತ್ತು, ಅದು ನಿತ್ಯ ನರಕವಾಗಿತ್ತು, ನಿತ್ಯ ಬೆಂಕಿಗಂತ ಕೆರೆಗೆ ತಳ್ಳಲ್ಪಡಬೇಕಾಗಿತ್ತು. ಅದಂತ ಪ್ರೀತಿಸುವ ದೇವರು ನಮ್ಮನ್ನು ಕನಿಕರ ತೋರಿಸಿ ಆತನು ಪ್ರೀತಿಸುವ ಗುಣ ಜನರನ್ನ ಪ್ರೀತಿಸಬೇಕಂತೇಳಿ ಅದಕ್ಕೆ ಆದ ಅವುಗಳನ್ನ ದೇವರು ಆದಿಯಲ್ಲಿ ಸೃಷ್ಟಿ ಮಾಡಿ ಅವರನ್ನ ಪ್ರೀತಿಸಿದ್ರಿಂದ ಅವರಿಗೋಸ್ಕರ ಒಂದು ಏನೇನು ತೋಟವನ್ನು
ಅದೆಲ್ಲಾ ಬಗೆಯ ಹಣ್ಣುಗಳನ್ನಿಟ್ಟು ಅದಕ್ಕೆ ಬೇಕಾದ ಎಲ್ಲ ನೀರುಗಳು ಸಂಲೇಖನ ಆಗುವಂತೆ ಮಾಡಿ ನನ್ನ ಮಕ್ಕಳು ಸಂತೋಷವಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು ಅಂತ ಹೇಳಿ ಆತನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರುಣಿಸಿ ಆತನು ನಮಗೆ ನಾವು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಗುತ್ತಾ ಇರ್ಬೇಕು ಅಂತೇಳಿ ಆತನು ನಾವೆಲ್ಲ ಉಂಟು ಮಾಡಿ ಅದರ ಮನುಷ್ಯ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಪಾಪ ಮಾಡಿ ದೇವರು ಯಾವುದು ಬೇಡ ಅಂತ ಹೇಳಿದ್ರು ಅದನ್ನೇ ಬೇಕಂತ ಮಾಡ್ತೀವಿ. ವ್ಯಭಿಚಾರ ಮಾಡಬಾರ್ದು, ವ್ಯಭಿಚಾರ ಮಾಡ್ತೀವಿ. ಕದಿಬಾರ್ದು, ಕದೀತೀವಿ. ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳ್ತೀವಿ. ಮೋಸ ಮಾಡಬಾರ್ದು, ಮೋಸ ಮಾಡ್ತೀವಿ. ಅಕ್ರಮ, ಅನ್ಯಾಯ, ಅಶುದ್ಧತೆ ಇವೆಲ್ಲವೂ ನಮ್ಮನ್ನ ಪಾಪ ಜೀವಿತ ನಡೆಸುತ್ತೆ. ಒಂದು ಚಿಕ್ಕ ತಪ್ಪು ಹೇಳಿದ್ರೆ ಏನು ತಪ್ಪಿಲ್ಲ, ಒಂದು ಚಿಕ್ಕ ಸುಳ್ಳು ಹೇಳಿದ್ರೆ ಏನು ಸುಳ್ಳಲ್ಲ. ಈ ರೀತಿಯಾಗಿ ನಮ್ಮನ್ನ ನಾವು ಪಾಪದಲ್ಲೇ ಸಿಕ್ಕಿಸಿಕೊಂಡು ಪಾಪದಲ್ಲೇ ಜೀವಿಸ್ತಾ ಇದ್ರಿಂದ ಅಪ್ರೀತಿಸುವ ಗುಣ ದೇವರಿಗೆ ಇರುವುದರಿಂದ ಆತನೇನ್ ಮಾಡಿದ್ರಂತೆ ನಮ್ಮನ್ನ ಪ್ರೀತಿಸೋದಕ್ಕೆ ಪ್ರಯಾಸ ಪಟ್ಟರಂತೆ. ಇವಾಗ ಮನುಷ್ಯ ಉಂಟಾಯ್ತು, ಪಾಪದಲ್ಲಿ ಸಿಕ್ಕಾಯ್ತು, ಅವ್ರು ಯಾಕಾದ್ರೂ ಮಾಡಿ ಬಿಡುಗಡೆ ಮಾಡಬೇಕು, ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಅವ್ರು ಪ್ಲಾನ್ ಮಾಡೋದಂತೆ. ವಿಮೋಚನ ಗಂಟ 34ನೇ ಅಧ್ಯಾಯ 6ನೇ ವಾಕ್ಯ ಯಾತ್ರೆಯರಾಗು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ಕರ್ತನ ಅವರಿಗೆ ಮುಂಭಾಗ ಕಡದು ಹೋಗಿರಬಹುದು, ಕರ್ತನ ಮೋಶೆಗೆ ಮುನ್ನವಾಗಿ ಕಡದು ಹೋಗಬಹುದು. அவர் கர்த்தர் இரக்கமும் கிருபையும் நீடிய சாந்தமும் மகா தயையும் சத்தியமுள்ள தேவன் என்கிறார். அல்லேலூயா. ಇಲ್ಲಿ ನೋಡ್ರಿ, ದೇವರು ಯೆಹೋವ ಆತನು ಕನಿಕರವೂ ದಯೆಯುಳ್ಳವನು ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆ ಉಳ್ಳವನು. ನಾವೇನೇ ತಪ್ಪು ಮಾಡಿದ್ರು ಅದು ಶಾಂತ ರೀತಿಯಿಂದ ಸಹಿಸಿ ನಮ್ಮನ್ನ ಯಾರಾದ್ರೂ ಬಿಡುಗಡೆ ಮಾಡ್ಬೇಕಂತ ನಾವು ಏನ್ ತಪ್ಪು ಮಾಡ್ತಿದ್ವು ಅಂತ ತೀತನ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 3ನೇ ವಾಕ್ಯ ಓದುವಾಗ ಅಲ್ಲಿ ನಾವು ಮಾಡಿದ್ದು ಏನು ಅನ್ನೋದನ್ನ ನಮ್ಗೆ ತಿಳಿಸುತ್ತೆ. ತೀತ 3ನೇ ಅಧಿಕಾರ 3ನೇ ವಚನ, ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು. ನಾವೆಂತವರಾಗಿದ್ದೇವೆ ಅಂತ ಹೇಳಿ காலத்திலே நாம் புத்திஹீனரும் கீழ்ப்படியாதவர்களும் வழி தப்பி நடக்கிறவர்களும் பல இச்சைகளுக்கும் இன்பங்களுக்கும் அடிமைப்பட்டவர்களும் துர்குணத்தோடு பொறாமையோடும் ஜீவன் பண்ணுகிறவர்களும் பகைக்கிறவர்களும் ஒருவரை பகைக்கிறவருமாய் இருந்தோம். அல்லேಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾವು ಸಹ ಮೊದಲು ಅವಿವೇಕನಾಗಿದ್ವಿ, ಅವಿಧೇಯರಾಗಿದ್ದೆ. ತಂದೆ ತಾಯಿ ವಿಧೇಯರಾಗದೆ ಇರೋದು, ಗುರು ಹಿರಿಯರಿಗೆ ವಿಧೇಯರಾಗದೆ ಇರೋದು, ಸ್ವಲ್ಪ ಹಣ ಬಂತು ಸ್ವಲ್ಪ ಇದು ಬಂತಂದ್ರೆ ತಂದೆ ತಾಯಿಯನ್ನ ಗಣಪಡಿಸ್ತೇವೆ, ಗುರು ಹಿರಿಯರನ್ನ ಗಣಪಡಿಸ್ತೇವೆ. ಅವಿಧೇಯತೆ ಇದು ಮಾಟ ಮಂತ್ರಕ್ಕೆ ಸಮಾನ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಇದು ಮಂತ್ರವಾದಕ್ಕೆ ಸಮಾನ ಎಂದು ಪರಿಶುದ್ಧವುಳ್ಳ ವೇದದಲ್ಲಿ ವಾಸಿಗಳು. ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಮೋಸ ಹೋಗ್ಬಿಡ್ತೀವಿ. ಅಲ್ಲೇಲೂಯಾ. ಮೊನ್ನೆ ಒಬ್ರು ಹೇಳಿದ್ರು, ಪಾಸ್ಟರ್ ಯಾರೋ ಹೇಳಿದ್ರು ಅಂತೇಳಿ 3 ಲಕ್ಷ ರೂಪಾಯಿ ಕಾಸು ಕಟ್ಟಿದೆ, ಆ ಕಾಸಕ್ಕೆ ಎತ್ಕೊಂಡು ಹೊರಡ್ಬಿಟ್ಟು. ಅಲ್ಲೇಲೂಯಾ. ನಾವೆಲ್ಲರೂ ಬೇಗ ಮೋಸ ಹೋಗ್ತೀವಿ, ಬೇಗ ನಂಬ್ತೀವಿ. ಅದರಿಂದ ಮೋಸ ಹೋದವರು ಆಮೇಲೆ ನಾನಾ ವಿಧವಾದ
ಆಸೆ, ಬಂಗಾರದ ಆಸೆ, ಭೂಮಿ ಆಸೆ, ಮಣ್ಣಾಸೆ, ಹೆಣ್ಣಾಸೆ, ಮಣ್ಣಾಸೆ, ಈ ಎಲ್ಲ ದುರಾಸೆಗಳಲ್ಲಿ ನಾವು ತುಂಬಿದವರಾಗಿದ್ದೆವು. ನಾನಾ ವಿಧವಾದ ದುರಾಸೆಗಳಿಗೆ ಮತ್ತು ಭೋಗಗಳಿಗೆ ಭೋಗಗಳನ್ನು ಅನುಭವಿಸಿ ಇರೋವರೆಗೆ ಕುಡಿಯೋಣ, ತಿನ್ನೋಣ, ಸಾಯೋಣ. ಏನಿದೆ ಜೀವಮಾನದಲ್ಲಿ, ಏನಿದೆ ಕಣ್ಣಿಗೆ ಕಾಣಿಸಿದ ಮನಸ್ಸಿ ಆಸೆ ಪಟ್ಟಿದ್ದೆಲ್ಲ ನೆರವೇರಿಸೋಣ ಅಂತೇಳಿ ಭೋಗಗಳಿಗಾಗಿ, ಈ ಭೋಗಗಳಿಗೆ ಅಧೀನರಾಗಿ ನಾವು ಆಮೇಲೆ ಕೆಟ್ಟತನವನ್ನ ಚೆನ್ನಾಗಿ ಮಾಡ್ತೀವಿ. ಕೆಟ್ಟತನ ಮಾಡಕ್ಕೆ ನಾವು ನಾಚಿಕೆನೆ ಪಡ್ತಾ ಇದ್ದೀವಿ. ನಮಗೆ ಯಾವ ನಾಚಿಕೆ ಇರೋಲ್ಲ ಕೆಟ್ಟತನ ಮಾಡೋದಿಗೆ. ಯಾವ್ರೇನ್ ಹೇಳ್ತಾರೆ, ನನ್ನ ಇಷ್ಟ, ನನ್ನ ಜೀವನ, ನನ್ನ ನಡತೆ, ನಾನು, ನಮ್ಮನ್ನ ಯಾಕೆ ಕೇಳೋದು, ನಮ್ಮನ್ನ ಯಾಕೆ ಕೇಳ್ತಾರೆ? ಹಲ್ಲೆಲೂಯಾ. ಈ ರೀತಿ ಕೆಟ್ಟತನ, ಆಮೇಲೆ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೀತಿದ್ವಿ. ಯಾರು ನಮ್ಮ ಮುಂದೆ ಚೆನ್ನಾಗಿರ್ಬಾರ್ದು, ಯಾರು ನಮ್ಮ ಮುಂದೆ ಒಳ್ಳೆ ಡ್ರೆಸ್ ಹಾಕ್ಬಾರ್ದು, ಯಾರು ನಮ್ಮ ಮುಂದೆ ಒಂದು ಬೈಕ್ ಗಾಡಿ ತರಬಾರ್ದು, ಮನೆ ತಗೋಬಾರ್ದು, ಮನೆ ಕಟ್ಟಬಾರ್ದು. ಹಲ್ಲೆಲೂಯಾ. ಆಗಲೇ ಹೊಟ್ಟೆ ಕಿಚ್ಚಿಬಿಟ್ಟು ಹೆಂಗರಿತಾರೆ, ಹೆಂಗಿದಲ್ಲ ಅಂತೇಳಿ ಹೊಟ್ಟೆ ಕಿಚ್ಚುಗಳಲ್ಲಿಯೇ ಕಾಲ ಕಳೀತಾ ಇರೋದು. ಅವ್ರ ಬಗ್ಗೆ ಇವ್ರ ಬಗ್ಗೆ ಹೊಟ್ಟೆ ಕಿಚ್ಕೊಂಡು ಪಡ್ತಾ 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 ಕಾಲ ಕಳೀತಾನೆ. ಆಮೇಲೆ ಅಸಹ್ಯವಾದ ಕೆಲಸವನ್ನ ಮಾಡುವುದು. ತಮಿಳನ್ನ சொல்லும் அசையத்துக்கு துர்குணத்தோடும் பொறாமையோடும் ஜீவன் பண்ணுகிறவர்கள். ஹல்லேலூயா. ಅಸಹ್ಯ, ಒಬ್ಬರನ್ನೊಬ್ಬರು ಹಾಗೆ ಪ್ರೀತಿ ಮಾಡಲ್ಲ. ಪ್ರೀತಿ ಇಲ್ಲದವ್ರು ನಾವು ಒಬ್ಬರಿಗೊಬ್ಬರು ಪ್ರೀತಿಸ್ ಪಕ್ಕದ ಮನೆಯಲ್ಲಿ ನಾವು ಮಾತಾಡದೇ ಇಲ್ಲ, ಮುಂದ್ಗಡೆ ಮನೆಯವ್ರ ಹತ್ರ ಮಾತಾಡೋದು. ನಾವೆಲ್ಲ ಎಂತ ಜನ ಅಂದ್ರೆ ಕಟುಕು, ಪ್ರೀತಿ ಇಲ್ಲದವರಾಗಿ ಯಾರಿಗೂ ಪ್ರೀತಿ ತೋರಿಸಲ್ಲ. ಯಾರ ಪ್ರೀತಿ ತೋರ್ಸಕ್ ಮಾತ್ರ ಅವ್ರು ವಿರೋಧ ಮಾಡೋದು, ದ್ವೇಷ ಮಾಡುವಂತ ವಾಕ್ಯದಲ್ಲಿ ನೋಡ್ತೇವೆ. ಆದ್ರಿಂದ ನಾವು ಹಾಗೆ ಒಬ್ಬರನ್ನೊಬ್ಬರು ಹಾಗೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಇದನ್ನೆಲ್ಲ ತಂದೆಯಾದ ದೇವರು ನೋಡಿ, ನನ್ನ ಮಕ್ಕಳು ಇಷ್ಟೆಲ್ಲ ಪಾಪದಿಂದ ತುಂಬಿದ್ದಾರೆ, ಇಷ್ಟೆಲ್ಲ ಅಕ್ರಮದಲ್ಲಿ ತುಂಬಿದ್ದಾರೆ, ಇಂಥ ಅಶುದ್ಧವಾದ ಜೀವಿತವನ್ನ ಜೀವಿಸ್ತಾ ಇದ್ದಾರೆ. ಇವರನ್ನ ಪರೀಕ್ಷೆ ಮಾಡಿ ನೋಡಿದ್ರೆ ಒಬ್ಬರು ಪರಿಶುದ್ಧರಿಲ್ಲ, ಎಲ್ಲ ಪಾಪ ಬರೀತಾರೆ, ಪಾಪದಿಂದ ತುಂಬಿದವರೇ. ದೇವರು ಆಕಾಶದಿಂದ ಭೂಮಿಯಲ್ಲಿ ಮನುಷ್ಯರು ನೋಡುವಾಗ ಎಲ್ಲರೂ ಪಾಪಿಗಳಾಗಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪಾಪದಿಂದ ತುಂಬಿದರು. ನಿನ್ನ ಅಕ್ರಮಗಳೇ ನನ್ನನ್ನು ನಿನ್ನನ್ನು ಬೇರ್ಪಡಿಸ್ತಾ ಇದೆ. ಹಲ್ಲೆಲೂಯಾ. ಈ ರೀತಿ ದೇವರು ನಮ್ಮನ್ನು ದೃಷ್ಟಿಸಿ ನೋಡಿದಾಗ, ದೇವರು ನಮ್ಮನ್ನು ಪರೀಕ್ಷೆ ಮಾಡಿದಾಗ, ನಾವಿಷ್ಟೆಲ್ಲ ಅವಿವೇಕಿಗಳಾಗಿಯೂ ಅವಿಧೇಯರಾಗಿಯೂ ಮೋಸಬದವರಾಗಿಯೂ ನಾನಾ ವಿಧವಾದ ದುರಾಸೆಗಳಿಗೂ ಮತ್ತು ಭೋಗಗಳಿಗೂ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳು ಕಾಲ ಕಳೀತಾ ಇದ್ವಿ. ಸಾಯವರೆಗೂ ಹೊಟ್ಟೆ ಕಿಚ್ಚು ಹೋಗ್ಲಿಲ್ಲ. ಅಮ್ಮ ಹೊಟ್ಟೆ ಕಿಚ್ಚು ಪಟ್ಕೊಂಡೇ ಸತ್ತೋದಪ್ಪ, ಆ ಮನುಷ್ಯ ಹೊಟ್ಟೆ ಕಿಚ್ಚು ಪಟ್ಟೇ ಸತ್ತೋಗ್ಬೋದ. ಹಲ್ಲೆಲೂಯಾ. ಅದರಲ್ಲೇ ಜೀವಿಸಿ, ಅದರಲ್ಲೇ ಬದುಕಿ, ಅದರಲ್ಲೇ ಸಾಯುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದೆಲ್ಲ ದೇವರು ನೋಡಿ ನನ್ನ ಮಕ್ಕಳನ್ನ ಯಾರಾದ್ರೂ ಬಿಡುಗಡೆ ಮಾಡ್ಬೇಕಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆಯಲ್ಲಿ 4:9 ವಾಕ್ಯ ನೋಡೋಣ. 4:9. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. நம்முடைய ஒரே பேரான குமாரனான நாம் பிழைக்கும்படிக்கு தேவன் அவரை இவ்வுலகத்தில் அனுப்பினதினால் தேவன் நம்மேல் வைத்த அன்பு வெளிப்பட்டது என்று பரிசுத்தமுள்ள வேதத்தில் வாசிக்கிறோம். ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದ್ದರಲ್ಲಿ ದೇವರ ಪ್ರೀತಿ ನಮ್ಮೇಲೆ ಪ್ರತ್ಯಕ್ಷವಾಗಿದೆ. ಯಾಕಂದ್ರೆ ನನ್ನ ಮಕ್ಕಳು ಈ ರೀತಿ ಪಾಪದಲ್ಲೇ ಸಾಯ್ತಾ ಇದ್ದಾರಲ್ಲ, ಪಾಪದ ಜೀವಿತದಲ್ಲೇ ಜೀವಿಸ್ತಾ ಇದ್ದಾರಲ್ಲ, ಇದರಿಂದ ಬಿಡುಗಡೆ ಮಾಡಬೇಕು, ಇವರು ಬಿಡುಗಡೆ ಕೊಡಬೇಕು, ಇವರು ಸುಖ ಜೀವನ ಮಾಡಬೇಕು, ಇವರು ಸಂತೋಷವಾಗಿರ್ಬೇಕು, ಇವರು ಸಮಾಧಾನವಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು. ಯಾರನ್ನಾದ್ರೂ ಕೇಳ್ರಿ, ಹೇಳ್ರಿ, ನಾವು ಹುಟ್ಟಿದಾಗಿಂದ ಎದುರಿಗೂ ನಮ್ಗೆ ಸಂಕಟನೆ,
ವೇದನೆ, ಕಣ್ಣೀರೇ. ನಮಗೆ ಯಾವ ಬಿಡುಗಡೆ ಇಲ್ಲ, ನಮ್ಮ ಯಾರ ಪರಿಹಾರವೂ ಇಲ್ಲ. ಯಾರು ನಮ್ಮನ್ನು ಪರಿಹರಿಸೋದು? ಯಾರು ನಮಗೆ ಬಿಡುಗಡೆ ಮಾಡೋದು? ಹಲ್ಲೆಲೂಯಾ. ಯಾರು? ಪಾಪದಲ್ಲೇ ಹುಟ್ಟಿ, ಪಾಪದಲ್ಲೇ ಬೆಳೆದು, ಪಾಪದಲ್ಲೇ ಸಾಯಿ. ಪಾಪದ ಸಂಬಳ ಮರಣ. ಪಾಪ ಮಾಡುವಂತ ಆತ್ಮ ಸಾಯುತ್ತೆ. ಈ ಪಾಪದಲ್ಲೇ ಹುಟ್ಟಿ, ಪಾಪದಲ್ಲೇ ಬೆಳೆದು, ಪಾಪದಲ್ಲೇ ಹುಟ್ಟುತ್ತೆ. ಅದಕ್ಕೆ ದಾವಿದನು ಹೇಳ್ತಾರೆ, ನನ್ನ ತಾಯಿ ನನ್ನ ಪಾಪದಲ್ಲೇ ಗರ್ಭಧರಿಸಿದರು. ನಾನು ಹುಟ್ಟುವಾಗಲೇ, ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಾಗಲೇ ನಾನು ಪಾಪದಲ್ಲೇ ಹುಟ್ಟಿದೆ. ಯಾಕಂದ್ರೆ ತಂದೆ ತಾಯಿ ಸ್ವಭಾವ, ತಂದೆ ಗುಣ ಲಕ್ಷಣಗಳೆಲ್ಲ ತಮ್ಮ ಹೊಟ್ಟೆಲೇ ಬಂದ್ಬಿಡುತ್ತೆ. ಅದಕ್ಕೆ ಅವ್ರ ಅಮ್ಮ ಮಾಡಿದಾಗೆ ಮಾಡ್ತಾರೆ, ಅವರಪ್ಪ ಮಾಡಿದಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಆ ಪಾಪ ಆ ತಾಯಿಯ ಗರ್ಭದಿಂದಲೇ ನಮ್ಮೊಳಗೆ ಪ್ರವೇಶ ಮಾಡುತ್ತೆ. ಅದರಿಂದ ದೇವರು ನೋಡಿದ್ರು, ಈ ಪಾಪದಿಂದ ಎಲ್ಲಾದ್ರೂ ನನ್ನ ಮಕ್ಕಳನ್ನು ಬಿಡಿಸಬೇಕು. ಯಾಕಂದ್ರೆ ಪಾಪದ ಸಂಬಳ ಮರಣ. ಅದು ನರಕಕ್ಕೆ ತೆಗೆದುಕೊಂಡು ಬೆಂಕಿ, ಗಂಧಕುರಿ, ಕೆರೆಗೆ ಹಾಕಲ್ಪಡುತ್ತೆ. ನಾನು ಸೃಷ್ಟಿ ಮಾಡಿದಂತ ನನ್ನ ಜನ, ನಾನು ಸೃಷ್ಟಿ ಮಾಡಿದಂತ ನನ್ನ ಮಕ್ಕಳು ನರಕಕ್ಕೆ ಹೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತೇಳಿ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿ ದೇವರು ಎಷ್ಟೋ ಪ್ರೀತಿ, ನಮ್ಮೇ ಪ್ರೀತಿ ಇಟ್ಟು ತನ್ನ ಮಗನನ್ನೇ ಕಳಿಸ್ಬ, ನೀನು ಹೋಗಿ ನನ್ನ ಜನರನ್ನ ರಕ್ಷಿಸು, ನನ್ನ ಜನರನ್ನ ಕಾಪಾಡು, ಅವ್ರ ಪಾಪದಿಂದ ಬಿಡುಗಡೆ ಮಾಡು, ಅವ್ರ ಪಾಪದಿಂದ ರಕ್ಷಿಸಿ ಎಂಬುದಾಗಿ ತಂದೆಯಾದ ದೇವರು ಎಷ್ಟೋ ಪ್ರೀತಿ ಇಟ್ಟು ತನ್ನ ಮಗನನ್ನ ಕಳಿಸಿಕೊಟ್ಟ. ಅದರಲ್ಲೇ 4ನೇ ಅಧ್ಯಾಯ 10ನೇ ವಾಕ್ಯವಾದಮ್ಮ, ನಾವು ದೇವರನ್ನು ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಆಮೆನ್. ನಾವು தேவனிடத்தில் அன்பு கூர்ந்ததினாலல்ல, அன்பு கூர்ந்ததினாலன்றே அவர் நம்மிடத்தில் அன்பு கூர்ந்து, அவர் அன்பு பண்ணிமா, நம் தேவனிடத்தில் அன்பு கூர்ந்ததினால் அல்ல, நாம் தேவனிடத்தில் அன்பு கூர்ந்ததினால் அல்ல, அவர் நம்மிடத்தில் அன்பு கூர்ந்து, அவர் நம்மேல் அன்பு கூர்ந்ததினால நம்முடைய பாவங்களை நிவர்த்தி செய்கிற, நம்முடைய பாவங்களை நிவர்த்தி செய்கிற கிருபாதான பலியாக தன்னுடைய குமாரனை அனுப்பதினால அன்பு உண்டாயிருக்கிறது. ಇವಾಗ ಮಕ್ಕಳು, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿದನು. ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವನ್ನು ತೋರಿ ಬರುತ್ತದೆ. ಹಲ್ಲೆಲೂಯಾ. ದೇವರು ನಮ್ಮಲ್ಲಿಟ್ಟಂತ ಪ್ರೀತಿ, ದೇವರ ಪ್ರೀತಿ, ಹಲ್ಲೆಲೂಯಾ, ನಮ್ಮೇಲೆ ಅಪಾರವಾದ ಪ್ರೀತಿ, ನಮ್ಮೇಲೆ ಅಪಾರವಾದ ಪ್ರೀತಿ ಇರೋದ್ರಿಂದ ನಿಜ ಗುಣವನ್ನ ನಮಗೆ ಪ್ರಕಟಣೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ತನ್ನ ಮಗನನ್ನು ಕಳಿಸಿಕೊಟ್ಟದಲ್ಲಿ ಪ್ರೀತಿಯ ನಿಜ ಗುಣವನ್ನ ತೋರಿ ಬರುತ್ತದೆ. ಹಲ್ಲೆಲೂಯಾ. ನೋಡಿ, ದೇವರ ಪ್ರೀತಿ ಒಂದು ದೇಶಕ್ಕಾಗಿ ಅಲ್ಲ. ಎಲ್ಲರೂ ಇಸ್ರಾಯೇಲ್ ದೇವರು ಇಸ್ರಾಯೇಲ್ ದೇಶಕ್ಕಾಗಿಲ್ಲ, ಅದರ ಒಂದು ದೇಶಕ್ಕಾಗಿ ಮಾತ್ರವಲ್ಲ, ಅನೇಕರು ಯಹೂದರಿಗೋಸ್ಕರವಲ್ಲ, ಇಡೀ ಮಾನವ ಕುಲಕ್ಕಾಗಿ ತನ್ನ ಮಗನನ್ನ ಕಳಿಸಿಕೊಟ್ಟರು. ಹಲ್ಲೆಲೂಯಾ. ಯಾವುದೋ ಒಂದು ದೇಶಕ್ಕೋಸ್ಕರ, ಯಾವುದೋ ಒಂದು ಜನಕ್ಕೋಸ್ಕರ, ಯಾವುದೋ ಒಂದು ಕುಲಕ್ಕೋಸ್ಕರ, ಯಾವುದೋ ಒಂದು ಗೋತ್ರಕ್ಕೋಸ್ಕರ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಕಳಿಸಲಿಲ್ಲ. ಎಲ್ಲ ಮಾನವ ಕುಲ, ಭಾಷೆ, ಜನಾಂಗದವರನ್ನ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. 3500 ಭಾಷೆಗಳಿದೆ. ಎಷ್ಟು? 3500 ಭಾಷೆಗಳಿದೆ. 2500 ಭಾಷೆಗೆ ಲಿಪಿ ಇದೆ, ಬರವಣಿಗೆ ಇದೆ. ಹಲ್ಲೆಲೂಯಾ. ಕೆಲವಕ್ಕೆಲ್ಲ ಇಲ್ಲ. ಹೀಗೆ ಎಲ್ಲ ಕುಲ, ಭಾಷೆ, ಜನಾಂಗದವರು ಎಲ್ಲರೂ ಪಾಪದಿಂದ ಬಿಡುಗಡೆ ಆಗ್ಬೇಕು. ಯಾರಾದ್ರೂ ನಾನು ಪಾಪ ಮಾಡಿಲ್ಲ ಅಂತ ಒಬ್ಬರಿಗೆ ಹೇಳಕ್ ಆಗೋದೇ ಇಲ್ಲ. ನಾನು ಪಾಪನೇ ಮಾಡಿಲ್ಲ, ನನ್ನಲ್ಲಿ ಯಾವ ಪಾಪ ಇಲ್ಲ, ನಾನು ಸಿಗರೇಟ್ ಕುಡಿಯಲ್ಲ, ಬಿಡಿ ಕುಡಿಯಲ್ಲ, ಶರಾಬ್ ಕುಡಿಯಲ್ಲ, ಹಲ್ಲೆಲೂಯಾ, ನಾನೇನು ಮಾಡಲ್ಲ, ನನ್ನಲ್ಲಿ ಯಾವ ಪಾಪ ಇಲ್ಲ, ನಾನು ನಾವು ಹೇಳಕ್ ಬರಲ್ಲ. ಯಾಕಂದ್ರೆ ತಾಯಿ ಗರ್ಭದಲ್ಲೇ ಆ ಪಾಪದ ರಕ್ತ ನಮಗೆ ಬಿಡ್ತಾ ಇದೆ. ಅದರಿಂದ ನಾವು ಪಾಪಿಗಳೇ. ಹಲ್ಲೆಲೂಯಾ. ಅದರಿಂದ ದೇವರು ತನ್ನ ಪ್ರೀತಿಯನ್ನು ಕೊಟ್ಟು ಎಲ್ಲಾ ಕುಲ ಜನಗಳಿಗಾಗಿ, ಮಾನವ ಕುಲಕ್ಕಾಗಿ ತನ್ನ ಮಗನನ್ನ ಕಳಿಸಿಕೊಟ್ಟು. ಹೇಗೆ ಕಳಿಸ್ಕೊಟ್ರು?
ಯೇಸುಸ್ವಾಮಿ ಆಕಾಶದಿಂದ ಹಂಗೆ ಬಂದ್ಬಿಟ್ರ, ಯಾವ ರೀತಿಯಾಗಿ ಭೂಮಿಗೆ ಬಂದ್ರು, ಅವ್ರು ಬರೋದಕ್ಕೆ ಹೆಂಗ್ ಬಂದ್ರು ಅನ್ನೋದನ್ನ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಲ್ಲೆಲೂಯ. ಯಾಕಂದ್ರೆ ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ ನೋಡಿ. ಇಬ್ರಿಯ 2:14, 2:14. ஆதலால் பிள்ளைகள் மாம்சத்தையும் பிள்ளைகள் மாம்சத்தையும் இரத்தத்தையும் இரத்தத்தையும் உடையவர்களாய் இருக்க அவரும் அவர்களைப் போல மாம்சத்தையும் இரத்தத்தையும் உடையவரானார். மரணத்துக்கு அதிகாரியாகிய பிசாசானவனை நமது மரணத்தினாலே அடித்தார். ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರಲ್ಲಿ 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಅವರಂತೆ ರಕ್ತಧಾರಿಯಾಗಿ ಆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಎಲ್ಲರೂ ಒಂದ್ಸಲ ಅಲ್ಲೇನು ಹೇಳಲ್ವಾ? ಒಂದ್ಸಲ ಹೇಳಲ್ವಾ? ಒಂದ್ಸಲ ಮೇಲೆ ಹೇಳಲ್ವಾ? ಆಮೆನ್. ಹಲ್ಲೆಲೂಯಾ. ನಾವು ರಕ್ತಧಾರಿಯಾಗಿದ್ದೇವೆ. ನಮ್ಮ ಮಾಂಸ, ರಕ್ತ, ಎಲುಬು ನಮ್ಮಲ್ಲಿ ಆವರಿಸಿಕೊಂಡಿದೆ. ಅದರಿಂದ ದೇವರು ಏನ್ ಮಾಡಿದಂತೆ, ನನ್ನ ಮಕ್ಕಳು ರಕ್ತ ಮಾಂಸಧಾರಿಯಾಗಿರುವುದರಿಂದ ನೀನು ರಕ್ತ ಮಾಂಸಧಾರಿಯಾಗಿಯೇ ಈ ಭೂಮಿಗೆ, ಈ ಲೋಕಕ್ಕೆ ಹೋಗ್ಬೇಕಂತೇಳಿ ತಂದೆಯಾದ ದೇವರು ತೀರ್ಮಾನಿಸಿದರಂತೆ. ಆ ಸ್ವಾಮಿ ಆಕಾಶದಿಂದ ಹಂಗೆ ಇಳಿದು ಬರಲಿಲ್ಲ, ಏನೋ ಒಂದು ಜೀವ ಅಂತ ಏನು ಮಾಡಕ್ಕಾಗ್ಲಿಲ್ಲ. ತನ್ನ ಮಕ್ಕಳು ಯಾಕೆ ರಕ್ತ ಮಾಂಸಧಾರಿಯಾಗಿದ್ದಾರೋ ಅದೇ ರೀತಿ ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಈ ಲೋಕಕ್ಕೆ ಬಂದಾಗ ಅದಕ್ಕೊಂದು ವಾಕ್ಯ ಹೇಳಿದ್ರೆ ಲೂಕನ ಸುವಾರ್ತೆ 2ನೇ ಅಧ್ಯಾಯ 7ನೇ ವಾಕ್ಯ ನೋಡೋಣ. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದರು ಎಂಬುದಾಗಿ அவள் தன் முதல் பேரான குமாரனை பெற்று சத்திரத்திலே அவர்களுக்கு இடமில்லாததினால் பிள்ளையை துணிகளில் சுற்றி உன் அறையிலே கிடத்தினார்கள். அல்லேலூயா. ಇಲ್ಲಿ ನೋಡ್ರಿ, ಯೇಸುಸ್ವಾಮಿ ಹುಟ್ಟಿದಾಗ ಅದನ್ನ ಬಟ್ಟೆಯಲ್ಲಿ ಸುತ್ತಿ ಛತ್ರಕ್ಕೆ ಹೋಗಿ ನೋಡ್ತಾರೆ. ಎಲ್ಲಾ ಜನಗಣತಿ ಬದಿಗೆ ಕನೇಶಮಾರಿಗೆ ಹೋಗ್ತಾರೆ. ಜನಗಣತಿ ಬರ್ತಿಗೆ ಎಲ್ಲಾ ನೆಂಟರು ಬದುಗಳೆಲ್ಲ ಮನೆಗಳು ಬಂದ್ಮೇಲೆ ಅಲ್ಲಿರೋರ್ ಮನೆಯಲ್ಲೆಲ್ಲ ಹತ್ತುಕೊಂಡಿರ್ತಾರೆ. ಡೆಲಿವರಿ ಆಗ್ಬಿಡುತ್ತೆ. ಆ ಮಗು ತಗೊಂಡ ಛತ್ರದಲ್ಲಿ ನೋಡ್ತಾರೆ, ಅಪ್ಪ ನಮಗೆ ಒಬ್ಬರ ಮೇಲೆ ಒಬ್ಬರು ಬಂದ್ಕೊಂಡಿದ್ವಿ, ನಮಗೆ ಕೂಡ ಸ್ಥಳ ಇಲ್ಲ ಅಂತ ಹೇಳಿದಾಗ ತೆಗೆದುಕೊಂಡೋಗಿ ಕೊಟ್ಟಿಗೆಯಲ್ಲಿ ಅಲ್ಲೆಲ್ಲೂಯಾ ಎಲ್ಲಿ ಮಲಗಿಸಿದ್ರಂತೆ? ಗೋದಲಿಯಲ್ಲಿ ಮಲಗಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಗೋದಲಿ ಅಂತ ಒಂದು ಜ್ಞಾಪಕ ಬರುತ್ತೆ. ಈ ಗೋದಲಿಯಲ್ಲಿ ಯಾರಿರ್ತಾರಂತೆ? ಯಾರಿರ್ತಾರೆ ಹೇಳ್ರಿ? ಕೆಲಸಗಾರ. ಆ ಕಾಲದಲ್ಲಿ ಗುಲಾಮರನ್ನ ತಂದೆ ತಾಯಿ ಗುಲಾಮರನ್ನ ಮಾರ್ಬಿಡೋರಂತೆ. 5 ವರ್ಷಕ್ಕೆ 10 ವರ್ಷಕ್ಕೆ ಎಲ್ಲ ಜೀವನ ಪರ್ಯಂತ ಮಾರ್ಬಿಟ್ಬಿಡೋರು. ಅವರೆಲ್ಲ ಗುಲಾಮರನ್ನ ತೆಗೆದುಕೊಂಡವ್ರು ಏನ್ ಮಾಡೋರು? ದನ ಕಾಯಕ್ಕೆ, ಕುರಿ ಕಾಯಕ್ಕೆ, ಗದ್ದೆ ಮಾಡೋ ಕೆಲಸ ಮಾಡೋದಕ್ಕೆ ಅವ್ರು ನಿಂತ್ಕೊಳ್ತಾರೆ. ಅಲ್ಲಿ ಹೇಳು, ಇವಾಗ ಕೆಲಸಗಾರನ ಕರ್ಕೊಂಡ್ಬಂದು ಮನೇಲಿ ಮಲಗಿಸ್ತಾರೆ. ದನದ ಪಟ್ಟಿಗೆಲ್ಲೇ ಮಲಗಿಸ್ತಾರೆ. ಯಾಕಂದ್ರೆ ದನ ಕಾದಂಬಾಗತ್ತೆ, ಇವ್ರು ಮಲಗದಕ್ಕೂ ಆಗತ್ತೆ. ಹಲ್ಲೆಲೂಯಾ. ಯೇಸುಸ್ವಾಮಿ ನೋಡಿ ಮೊಟ್ಟ ಮೊದಲನೇ ದನದ ಗೋದಲಿಯಲ್ಲಿ ಮಲಗ್ತಾರೆ. ಯಾಕಂದ್ರೆ ದಿಕ್ಕಿಲ್ಲದೆ ಅನಾಥರನ್ನ ಗುಲಾಮತನದಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ತಿದ್ದಂತ ಮಕ್ಕಳನ್ನ ಬಿಡುಗಡೆ ಮಾಡುವುದಕ್ಕಾಗಿ, ಆ ಗುಲಾಮತನದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಆ ದಾಸತ್ವದಲ್ಲಿರುವಂತ ಜನರನ್ನ ಬಿಡುಗಡೆ ಮಾಡುವುದಕ್ಕಾಗಿ ಆತನು ದಾಸನ ರೂಪವನ್ನು ಧರಿಸಿ ಅವನು ದನದ ಕೊಟ್ಟಿಗೆಯಲ್ಲಿ ಗೋದಲಿಯಲ್ಲಿ ಮಲಗಿಸ್ತಾನೆ. ಅಲ್ಲೇ ಹೇಳ್ರಿ, ಸರಿಯಾದ ದೇವರು ಹೇಳಿದ್ರೆ ಒಂದೇ ಒಂದು ಮಾತು, ರಾಜನ ಅರಮನೆಯಲ್ಲಿ ಹುಟ್ಟಬಹುದಾಗಿತ್ತು, ಇಲ್ಲ ದೊಡ್ಡ ಸೌಕಾರನ ಮನೆಯಲ್ಲಿ ಹುಟ್ಟಬಹುದಾಗಿತ್ತು, ಇಲ್ಲ ಐಶ್ವರ್ಯವಂತನ ಮನೆಯಲ್ಲಿ ಹುಟ್ಟಬೇಕಾಗಿತ್ತು. ಹಲ್ಲೆಲೂಯಾ. ತಂದೆಯಾದ ದೇವರ ಪ್ರೀತಿ ಅಂದ್ರೆ
ಪಾಪದಲ್ಲಿರುವಂತ ಶಾಪದಲ್ಲಿರುವಂತ ಜನರನ್ನ, ಗುಲಾಮತನದಲ್ಲಿರುವ ಜನರನ್ನ, ದಾಸತ್ವದಲ್ಲಿರುವಂತ ಜನರನ್ನ ಬಿಡುಗಡೆ ಮಾಡೋದಿಕ್ಕೆ. ಯಾಕಂದ್ರೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಮಗನನ್ನು ಕಳಿಸಿಕೊಟ್ರು. ಹಲ್ಲೆಲೂಯ. ಹೇಗೆ ಕಳಿಸಿದ್ರು? ಎಲ್ಲರಿಗಿಂತ ಗುಲಾಮನಾಗು. ಹಲ್ಲೆಲೂಯ. ನಾವೆಲ್ಲ ಮುಟ್ಟುವಾಗ ಮನೆಯಲ್ಲೂ ಹಾಸ್ಪಿಟಲ್ ಹುಟ್ಟಿದ್ವಿ. ಹಲ್ಲೆಲೂಯ. ಹುಟ್ಟೋದಕ್ಕೆ ಸ್ಥಳನೇ ಇಲ್ಲ, ಅವ್ರಿಗೆ ಹುಟ್ಟಕ್ಕೆ ಸ್ಥಳನೇ ಇಲ್ಲ. ಬಟ್ಟೆ ಸುತ್ತಿ ಚಂದ್ರದರ ಅನಾಥ ದಿಕ್ಕಿಲ್ಲದ ಒಂಥರ ತಂದೆ ತಾಯಿ ಇದ್ದರು, ಮನೆಗೆ ಸ್ಥಳ ಇಲ್ಲದಂತ ಒಂದು ಪರಸ್ಥಳದಲ್ಲಿ ಆ ಬೆತ್ಲೆಹೇಮ್ ಊರಲ್ಲಿ ಎಷ್ಟು ಹೋಗ್ತಾರೆ. ಗಲೀಲಿಯಾದಲ್ಲಿ ಇದ್ದವ್ರನ್ನ ಕಾಣಿಸಿ ಮನೆ ಬರೆಯೋದಕ್ಕೆ ಬೆತ್ಲೆಹೇಮಿಗೆ ಹೋಗಿ ಅಲ್ಲ ಅಮ್ಮ ಪ್ರಶ್ನೆ ಬಂದು ಬರೆಯಬೇಕು. ಗಂಡು ಮಕ್ಕಳಿಗೆ ಎತ್ತಿ ಚಂದ್ರದ ಸ್ಥಳ ಇಲ್ಲದಕ್ಕಾಗ ಕೂದಲೇ ಮುಗಿಸ್ತಾರೆ. ಹಲ್ಲೆಲೂಯ. ನೋಡಿ, ಪ್ರಾರಂಭ ಆ ಗುಲಾಮತನದಲ್ಲಿ ಇರುವವರಿಗೋಸ್ಕರ ತಾನೇ ಗುಲಾಮನ, ಪಾಪಿಗಳಿಗೋಸ್ಕರ ತಾನೇ ತಿಂಗಿಲ್ಲದೆ ಅನಾಥರಿಗೋಸ್ಕರ ಆತನ ತಿಂಗಿಲ್ಲದವನಾಗಿ ಬೀದಿಯಲ್ಲಿ ಹುಟ್ಟಿದವರಾಗಿ ವಾಕ್ಯಗಳನ್ನು ಮಾಡ್ತೇವೆ. ಎಷ್ಟು ರಕ್ತ ಮಾಂಸ ಧಾರಿಗಳಾಗಿರುವಂತೆ ತಾನು ಕನ್ಯೆ ಹೊಟ್ಟೆಯಲ್ಲಿ, ಮರೆಯದ ಹೊಟ್ಟೆಯಲ್ಲಿ ಜನ್ಮದಲ್ಲಿಸಿ ಆತನು ಹುಟ್ಟಿದ್ರು ಎಂಬುದಾಗಿ. ಯಾಕಂದ್ರೆ ದೇವರಾಗಿ ಬಂದು ಹೇಳಿದ್ಬಿಟ್ರೆ ದೇವರನ್ನ ಆಗ್ತದೆ. ಹಲ್ಲೆಲೂಯ. ಮನುಷ್ಯನಾಗಿ ಮನುಷ್ಯರಿಗೋಸ್ಕರ ಮನುಷ್ಯನ ರೂಪವನ್ನು ಅವತರಿಸಿ ಮನುಷ್ಯನಾಗಿಯೇ ಯೇಸು ಕ್ರಿಸ್ತ ತನ್ನೊಬ್ಬರೇ ಸಿಂಹಾಸನದಲ್ಲಿ ಪರಲೋಕದಲ್ಲಿ ಐಶ್ವರ್ಯವಂತನಾಗಿ ಆತನಿಗೆಲ್ಲದ ಒಂದೂ ಕೊರತೆ ಇರಲಿಲ್ಲ. ಆದರೆ ತನ್ನ ಐಶ್ವರ್ಯತನವನ್ನೆಲ್ಲ ಬಿಟ್ಟು ದಾಸನಾಗಿ ತಂದೆಯಾದ ದೇವರ ಹೇಳ್ತಾರೆ, ಮಗ ನೀನು ಭೂಮಿಗೆ ಹೋಗಬೇಕಪ್ಪ, ನೀನೊಬ್ಬಟಿ ದಾಸನಾಗಿ ಬದುಕಿ ಮಾಡಬೇಕು. ಹಲ್ಲೆಲೂಯ. ಪ್ರೀತಿಯಿಂದ ಸ್ವೀಕರಿಸಿಕೊಳ್ತಾರೆ. ಒಂದು ರಾಗ ಹಾಡಿದಾನೆ, ದಾಸನ ರೂಪವನ್ನು ಪ್ರೀತಿ ತಾಳಿದನು, ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು. ದಾಸನ ರೂಪವನ್ನು ಪ್ರೀತಿ ತಾಳಿದನು. ತಂದೆ ಹೇಳಿದ್ರು, ನನಗೆ ಊಟ ಸ್ಥಳ ಇರೋಣ, ಆಯ್ತು. ನಿನಗೆ ಹಾಕಕ್ಕೆ ಬಟ್ಟೆ ಇರೋದು, ಆಯ್ತು. ನೀನು ಮಲಗಿಸೋ ಸ್ಥಳ ಇರೋದು, ಆಯ್ತು. ಗೋಧಿಯಲ್ಲಿ ನಿನ್ನ ಮಲಗಿಸ್ತೀವಿ, ಆಯ್ತು. ಹಲ್ಲೆಲೂಯ. ತಂದೆ ಹೇಳಿದಂತ ಒಂದೊಂದು ಮಾತನ್ನು ಎಷ್ಟು ಕ್ರಿಸ್ತನು ಅದೇ ರೀತಿಯಾಗಿ ನೆರವೇರಿಸುವುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ಬರಿದಾಗಿ ಲೋಕಕ್ಕೆ ಬಂದು ಐಶ್ವರ್ಯವಂತನಾದ ದೇವರು ಮನಕುಲಕ್ಕೋಸ್ಕರ, ಮಾನವರಾದ ನಮಗೋಸ್ಕರ ತನ್ನ ದಾಸನಾಗಿ ಲೋಕಕ್ಕೆ, ಏನು ಇಲ್ಲದವರಾಗಿ ಲೋಕಕ್ಕೆ ಬಂದು. ಹಲ್ಲೆಲೂಯ. ಯಾಕೆ ಬಂದ್ರ? ಗುಲಾಮತನದಲ್ಲೂ, ಕಷ್ಟದಲ್ಲೂ, ಕಣ್ಣೀರಲ್ಲೂ, ಬಡತನದಲ್ಲೂ, ದರಿದ್ರತನದಲ್ಲಿ ಇದ್ದಂತ ನಮ್ಮನ್ನ ಐಶ್ವರ್ಯವಂತರಾಗಿ ಬದಲಾಯಿಸುವುದಕ್ಕೋಸ್ಕರ ಆತನು ನಮ್ಮೆಲ್ಲ ಪಾಪಗಳನ್ನ, ಶಾಪಗಳನ್ನ, ದರಿದ್ರಗಳನ್ನ, ತಲೆಮಾರು ಶಾಪಗಳನ್ನೆಲ್ಲ ತನ್ಮೇಲಾಗಿ ಕೊಟ್ಟು ಆತನು ಈ ಕಡೆ ತಿರ್ಗ ಬತಮ್ಮ, ಈ ಕಡೆ ತಿರುಗು, ಅದೇ ಕತೆ. ಮಾತಾಡ ಪಕ್ಕದ ಬಾಯಿ ಮುಚ್ಚಿ ಕೇಳಿ. ಹಲ್ಲೆಲೂಯ. ನಮ್ಮೆಲ್ಲರಿಗೋಸ್ಕರ ದೇವಾದಿ ದೇವರು, ಸೂರ್ಯ ಚಂದ್ರ ನಕ್ಷತ್ರಗಳ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತರು ನಮಗೋಸ್ಕರ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಂತ ಆ ತಿರುವನ್ನು ನಾವು ಇವತ್ತು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ಅದು ಈ ಲೋಕಕ್ಕೆ ಬಂದು, ಆದ್ರೆ ಇದರ ಒಂದು ರಹಸ್ಯ ಏನಾಗಿದೆ ಅಂದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ದರಿದ್ರರಾದ ನಮ್ಮನ್ನು, ನಮ್ಮೆಲ್ಲ ದರಿದ್ರತನವನ್ನು ತೆಗೆದುಕೊಂಡ್ಮೇಲೆ ಆತನ ಐಶ್ವರ್ಯವಂತನಾಗಿರೋದ್ರಿಂದ ದರಿದ್ರರಾದ ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡು. ಹಲ್ಲೆಲೂಯ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ದರಿದ್ರನಾಗಿದ್ದೆ. ಸ್ವಾಮಿ ಬರೋದಕ್ಕೆ ಮುಂಚೆ 4 ಸಲ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ದೆ. ಕಡೆದಾಗ 4ನೇ ಸಲ ರೈಲಿ ತಲೆ ಕೊಡಬೇಕಾಗಿತ್ತು. ಅದಿನ ಗುರುತಿಸಿ ಆ ದಿನಕ್ಕೋಸ್ಕರ ಕಾಯ್ತೇನೆ ನಾನು.
ಆಗ ಒಂದು ಸೇವಕರು ನಮ್ಮ ಮನೆಗೆ ಬಂದ್ಬಿಟ್ಟು ಅವ್ರೊಂದು ವಾಕ್ಯ ಹೇಳಿ ಪ್ರಾರ್ಥನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಮನೆಗೆ ಬಂದ್ರಿ ನಾನೇ ನೀವು ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳಿ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿ ಅವರು ಮನೆಗೆ ಹೋದ್ರು. ನಾನು ಸ್ವಲ್ಪ ದೂರ ಹೋಗ್ಬಿಟ್ಟು ಬರುವಾಗ ನಾನು ಚಿಂತದವ್ರು ಬದಲಾವಣೆ ಸಾಯ್ಬೇಕು ಬದುಕಲೇಬಾರ್ದು, ಸಾಯಲೇಬೇಕನ್ನೋ ಉದ್ದೇಶದಲ್ಲಿದ್ದಂತ ನನಗೆ ಒಂದು ಬದಲಾವಣೆ ಬಂತು. ಅವಾಗ ಬರ್ತಾ ಇದ್ದಾರೆ ಅನಿಸ್ತು, ನಿಜ ದೇವರೇ ಸ್ವಾಮಿ ನಮ್ಮ ಕಷ್ಟ ನಮಗಲ್ಲ, ಏನೋ ಒಂಥರ ಸಮಾಧಾನ ಆಗಿರ್ತಲ್ಲ, ನಮ್ಮನ್ನು ಕಾಪಾಡ್ತಾರೆ. ನಾನು ಉದ್ದೇಶಿತ ಪ್ರಾರ್ಥನೆ ಮಾಡ್ತೀನಿ, ಅಪ್ಪ ನನಗೆ ಬಿಲ್ಡಿಂಗ್ ಬೇಕು, ಐಶ್ವರ್ಯ ಬೇಕು, ನನಗೆ ಯಾವಾಗಲೂ ಕೊರತೆಯಿಂದ ಹಣ ಬೇಕು ಅಂತ ಪ್ರಾರ್ಥನೆ ಮಾಡಿಲ್ಲ. ಒಂದೇ ಪ್ರಾರ್ಥನೆ, ಅಪ್ಪ ನನಗೆ ಊಟ ಎಟ್ಕೊಡು. ಅಲ್ಲೇಲೂಯ. ಬರಗಾಲ 45 ವರ್ಷ 40 ವರ್ಷದಿಂದ ಭಯಂಕರ ಕಷ್ಟ. 1 ಪೈಸೆ 2 ಪೈಸೆ ಕಾಲ, 1 ಪೈಸೆ 2 ಪೈಸೆ ನೋಡಿದ್ರೆ ಯಾರೈತಿನ ಚಲೋ ಖರ್ಚು ಮಾಡಿರ್ಬೇಕು. ಅಂಗಡಿಗೆ ಹೋಗಿ ಸುಮ್ಮನೆ ನೋಡಿದ್ದಲ್ಲ, ಅಂಗಡಿಯಲ್ಲಿ ಕೊಟ್ಟು ಚಾಕ್ಲೇಟ್ ಮಿಠಾಯಿ ಅಲ್ಲೇಲೂಯ ಅಂತ ಬರಗಾಲ. ಅವಾಗ ಸಾಯ್ಬೇಕಾಗಿದ್ದ ನನ್ನ ಯೇಸು ಬಂದು ಎಲೆ ಕಷ್ಟಪಡಿದ್ರೆ ಅವರು ಹೋದ್ರೆ ನನ್ನ ಹತ್ರ ಬಾ, ನೀನೇನಪ್ಪ ನಾನು ನಿಮಗೆ ವಿಶ್ರಾಂತಿ ಅಷ್ಟೇ. ಅವತ್ತು ನನ್ನ ಜೀವಿತದಲ್ಲಿ ಬಂದು ಅವತ್ತಿಂದ ಇರುವಾಗ ನನಗೆ ಮುಂದೆ ಬರಗಾಲ ಕೊಟ್ಟಿಲ್ಲ. ನೆನೆಸಿದ್ ಕೊಟ್ಟಾನೆ, ಕೇಳಿದ್ ಕೊಟ್ಟಾನೆ, ಆದ್ರೆ ಐಶ್ವರ್ಯ ಕೇಳಿದೆ. ನನಗೇನಿಗೆ ಐಶ್ವರ್ಯ? ಊಟ ಸಾಕು. ಮನುಷ್ಯ ಕಷ್ಟಪಡೋದು ಯಾವ್ದಕ್ಕೆ? ಒಂದೊಂದು ಊಟಕ್ಕೆ ತಾನೆ ಅಪ್ಪ ನಮ್ಮತ್ತ ಆ ಕಾಲದಲ್ಲಿ ಅದೇ ಕೇಳ್ತಾರೆ, ಊಟ ಅಲ್ಲೇಲೂಯ. ಅವತ್ತಿಂದ ಇದ್ದವರು ಬರಲಿಲ್ಲ, ನಮ್ಮನ್ನು ನಡೆಸಿ ಎಲ್ಲೋ ಇದ್ದಂತ ನನ್ನ ಮೇಲೆ ಪ್ರೀತಿ ಇತ್ತು. ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ತಾನಲ್ಲ, ಮಣ್ಣಿಗೆ ಮಣ್ಣಕ್ಕೆ ಹೋಗ್ಬಿಡ್ತಾನಲ್ಲ. ಏಸು ನನ್ನ ಹುಡುಗಿ ಬರು ಅಲ್ಲೇಲ್ರಿ, ಅಲ್ಲೇಲೂಯ. ನನ್ನ ಹುಡುಗಿ ಬಂದು ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿ ನನ್ನನ್ನು ರಕ್ಷಿಸ್ತಾರೆ. ಅವ್ರು ಬರದೇ ಹೋಗಿದ್ರೆ ಇವತ್ತಿಗೆ ನನ್ನ ಎಲ್ಗೂ ಮಾಡ್ತಿದ್ದ ಅಲ್ಲೇ ಎಲ್ಗೂ ಇರ್ತಿದ್ದಿಲ್ಲ. ಆದ್ರೆ ಕರೆದಾತನು ನಂಬಿಗಸ್ತು. ನನ್ನ ಕರೆದ ನಿಮ್ಮಲ್ಲಿ ಅನೇಕ ಜನರನ್ನು ಕರೆದಿದ್ದಾರೆ, ಅನೇಕ ಜನರನ್ನ ನಡೆಸಿದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಚರ್ಚೆಗೆ ಹೋದ್ಮೇಲೆ ಚೆನ್ನಾಗಾಗ್ತದಲ್ಲ, ಅದ್ ಬಟ್ಟೆ ಹಾಕ್ತಿದ್ರು, ಒಳ್ಳೆ ಬಟ್ಟೆ ಹಾಕ್ತಿದ್ದಾರೆ. ಇವ್ರ ಮನೇಲಿ ಏನಿಲ್ಲ, ಫ್ರಿಜ್ ಬರ್ತಾ ಇದೆ. ಇವ್ರ ಮನೇಲಿ ಏನಿಲ್ಲ, ಬೀರು ಬರ್ತಾ ಇದೆ. ಇವ್ರ ಮನೇಲಿ ಏನಿಲ್ಲ, ಏನೇನೋ ಬರ್ತಿದೆ ನೋಡೋರಿಗೇನು. ಅಲ್ಲೇಲೂಯ. ಚರ್ಚಿಗೆ ಬಂದ್ರಲ್ಲ, ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾ ಇದ್ದಾರೆ, ಅದಕ್ಕೆಲ್ಲ ಇಲ್ಲ. ಅಲ್ಲೇಲೂಯ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಊಟ ಇದೆ ಅಷ್ಟೇ. ನೀವು ಬೇಕಾ ಊಟ ಅಷ್ಟೇ, ನಮ್ಮ ಹತ್ರ ಹಣ ಇಲ್ಲ. ಅಲ್ಲೇಲೂಯ. ನಾ ಕೊಡೋರು ದೇವರು. ದರಿದ್ರರಾದ ನಮ್ಮನ್ನ ಹುಡುಕಿ ಬಂದು ಐಶ್ವರ್ಯವಂತನಾಗಿ ನಮ್ಮನ್ನು ಮಾಡುವುದಕ್ಕೋಸ್ಕರ ಆತನು ದರಿದ್ರನಾದನು. ಅಲ್ಲೇಲೂಯ. ಆತನಿಗಿರುವಂತ ಐಶ್ವರ್ಯವನ್ನ ನಾವು ಆತನಿಗೆ ಭಯದಿಂದ ಭಕ್ತಿಯಿಂದ ನಡೆಯುವಾಗ ದಿನೇ ದಿನೇ ನಿನ್ ಮೇಲೆ ಹೋಗ್ತಾನೆ ಅಂತ. ಚರ್ಚಿಗೆ ಹೋದ್ಮೇಲೆ ಚೆನ್ನಾಗಿ ಹಾಕೊಂಡ್ರು ಮಗ, ಚರ್ಚಿಗೆ ಹೋದ್ಮೇಲೆ ಭಾರಿ ಚೆನ್ನಾಗಿದ್ದಾರೆ ಇವಾಗ. ಕೊಡ್ಕೊಡಮ್ಮ, ನೀನು ಅಲ್ಲೇ ಹೋಗ್ತಾರ, ಹೋದ್ಮೇಲೆ ನೀನ್ ಚೆನ್ನಾಗಿದೀಯ ಅಪ್ಪ, ನೀನು ಅಲ್ಲೋದ್ಮೇಲೆ ಒಳ್ಳೆ ಮನುಷ್ಯನ ಅಲ್ಲೇ ಹೋಗು. ಅಲ್ಲೇಲೂಯ. ಇದಕ್ಕೆ ಕಾರಣ ಯಾರು? ಹುಡುಗಿ ಬಂದಂತ ಯೇಸು. ತಂದೆಯಾದ ದೇವರು ಹೇಳಿ ಕಳಿಸಿದಂತ ಆ ಒಂದು ಮಾತು ಯೇಸು ಕ್ರಿಸ್ತನು ತನ್ನ ಬರಿದು ಮಾಡಿಕೊಂಡು ನಮ್ಮನ್ನು ಐಶ್ವರ್ಯವಾಗಿ ಮಾಡೋದಕ್ಕಾಗಿ ದಾಸನ ರೂಪವನ್ನು ಧರಿಸಿ ಮಲಗಿದ ಸ್ಥಳ ಇದೆ, ಛತ್ರದ ಸ್ಥಳ ಇದೆ, ಕೂದಲಿಯಲ್ಲಿ ಮಲಗಿಸುವಂತ ಯಾಕೋ ಬರೆಯಲಾಗಿದೆ. ಅಲ್ಲೇಲೂಯ. ಕೂದಲಿಲ್ಲಿ ಅವ್ರ ಮನಸ್ಸು ಎಂಬುದಾಗಿ ವಾಕ್ಯದಲ್ಲಿ, ಯಾಕಂದ್ರೆ ಅಷ್ಟು ತನ್ನ ಬರೆದು ಮಾಡಬಾರ್ದು, ಅಷ್ಟು ನಮಗೋಸ್ಕರ ಗುಲಾಮರಾಗಿದ್ದ ನಮ್ಮ ಮಲ್ಲು ಚಾಪೆ ಎದ್ದಿಲ್ಲ, ತಲೆ ಸ್ಥಳ ಇಲ್ಲ. ಒಂದೊಂದು ಕಾಲದಲ್ಲಿ ನೋಡಿ, ರಕ್ಷಣೆ ಹೊಂದಿರೋ ಜೀವಿತದಲ್ಲಿ ಏನೇನೋ ಕೊರತೆಗಳು. ಕೆಲವ್ರ ಮನೆಯಲ್ಲಿ ಚಾಪೆ ಇಲ್ಲ, ನಾನು ನೋಡಿದೆ. ನಾವು ಪ್ರಾರ್ಥನೆ ಮಾಡಿ ಮಾಡಿ ಇವತ್ತು ಬೆಡ್ಡಲ್ಲಿ ದಿವಾನ್ ಕಾಟಲ್ಲೂ ಡಬಲ್ ಬೆಡ್ರು ಅದ್ರ ಬೆಡ್ಡಲ್ಲಿ ಹಾಕಿ. ಯಾಕೆಂದ್ರೆ ದೇವ್ರು ನಮ್ಮನ್ನ ದರಿದ್ರತನದಿಂದ ಆ
ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮ ಶಾಪವನ್ನೆಲ್ಲ ತಾನು ಹೊತ್ತುಕೊಂಡು ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡೋದಕ್ಕೆ ಯೇಸು ಲೋಕಕ್ಕೆ ಬಂದರು. ಅದರಿಂದ ಗೋದಲಿಯಲ್ಲಿ ಮಲಗಿಸಿದರು. 10ನೇ ವಾಕ್ಯ ಓದಮ್ಮ, 2:10. ಆ ದೂತನವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. தேவதூதன் அவர்களை நோக்கி, பயப்படாதீர்கள், இதோ எல்லா ஜனத்துக்கும் மிகுந்த சந்தோஷத்தை உண்டாக்கும் நற்செய்தியை உங்களுக்கு அறிவிக்கிறேன். ಏನಂದ್ರೆ ಕುರುಬರು ಏನ್ ಮಾಡ್ತಾರೆ ಅಂತ ಬೆತ್ತಲೆಮಾನ ಪಕ್ಕದಲ್ಲಿ ತಮ್ಮ ಕುರಿಗಳನ್ನ ರಾತ್ರಿ ಹೊತ್ತು ಕಾಯ್ತಾರೆ. ಯಾಕಂದ್ರೆ ತೋಳಗಳು ನಲಿಗಳು ಚಿರತೆ ಯಾವುದೋ ಬರ್ತಾರೆ, ಆಡುಗಳನ್ನ ಕುರಿಗಳನ್ನ ತಿನ್ಬಿಟ್ಟಂತೇಳಿ ಕಾವಲು ಕಾಯ್ತಾ ಇರ್ತಾರೆ. ಯೇಸುಸ್ವಾಮಿ ಹುಟ್ಟಿದೆ ಯಾರಿಗೂ ಗೊತ್ತಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾ ಕಡೆ ಪ್ರವಾದಿಗಳ ಮೂಲಕ ತಿಳಿಸಿದ್ದು, ಆದ್ರೆ ಹುಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಚಂದ್ರದಲ್ಲಿ ಸ್ಥಳ ಎಲ್ಲ ಗೋದಲಿ ಮಲಗಿಸಿದ್ರು, ಏಸು ಹುಟ್ಟಿದ್ರ ಹುಟ್ಟಿಲ್ವಾ ಏನೋ ಗೊತ್ತಾಗ್ತಿಲ್ಲ. ಅವಾಗ ದೇವದೂತರು ಹುಡುಕ್ತಾರೆ ಕುರುಬರ ಹತ್ರ, ನೋಡಪ್ಪ ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಂದು ಮಗು ಹುಟ್ಟಿದೆ. ಆ ದೂತನ ಅವರಿಗೆ ಹೆದರಬೇಡಿರಿ. ಅವ್ರು ನೋಡಿದ ಹೆದರ್ತಾರೆ. ನಾವು ಏನೋ ಬೆಳಗ್ಗೆ ಬಂತು, ಯಾರೋ ಬೆಳಿಗ್ಗೆ ಮನುಷ್ಯ ಬಂದಿದ್ದಾನೆ, ಅವ್ರು ಹೆದರ್ತಾ ಇದ್ದಾರೆ. ನೀವು ಹೆದರಬೇಡಿರಿ, ಕೇಳಿರಿ, ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತದೆ. ನಿಮ್ಗೆ ಬಹಳ ಸಂತೋಷ ಉಂಟಾಗುತ್ತೆ. ಅಲ್ಲೇಲೂಯಾ. ಸಂತೋಷ ಇಲ್ಲಂತ ಜೀವಿತದಲ್ಲಿ ಯೇಸು ಬಂದಾಗ ಅವ್ರ ಜೀವನನೇ ಖುಷಿ, ಎಲ್ಲ ತಂದು ಖುಷಿ, ಯಾವಾಗಲೂ ಸಂತೋಷ. ಅದೇನೆಂದರೆ 11ನೇ ವಾಕ್ಯ, ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. இந்த கர்த்தராகிய கிறிஸ்து என்னும் ரட்சகர் உங்களுக்கு தாவீதின் ஊரிலே பிறந்திருக்கிறார். பிள்ளையை துணிகளில் சுற்றி முன் அறையிலே கிடத்திருக்க ಕಾಣುವಿர்கள் ಎಂದು சொன்னார். ಹಲ್ಲೆಲೂಯಾ. ಏನಂದ್ರೆ ಇವತ್ತು ನಿಮಗೋಸ್ಕರ ದಾವೀದನ ಅಂದ್ರೆ ಬೆತ್ಲೆಹೇಮಲ್ಲಿ ಆ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದ. ನಮ್ಮನ್ನು ರಕ್ಷಿಸುವುದಕ್ಕೆ ಬಂದವರು. ಪಾಪದಿಂದ, ಶಾಪದಿಂದ, ಕರ್ಮದಿಂದ, ಕ್ಯಾನ್ಸರ್ನಿಂದ, ಅಲ್ಸರ್ನಿಂದ, ನಾನಾ ರೋಗಗಳಿಂದ, ನಾನಾ ಬಾಧೆಗಳಿಂದ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಒಬ್ಬ ರಕ್ಷಕನು ನಿಮಗೆ ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ದೇವರು ವಾಕ್ಯದಲ್ಲಿ ದೂತನು ಹೇಳುವುದನ್ನ ಕೇಳ್ತಾ ಇದ್ದೇವೆ. 12ನೇ ವಾಕ್ಯ ಹೇಳುತ್ತೆ, ಆತನು ನಿಮಗೆ ಹಾಗೆ ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. குதிரைகளில் சுற்றி முன்னறையில் கிடைத்திருக்க காண்பீர்கள், இதுவே உங்களுக்கு அடையாளம் என்றான். ಆ ರಕ್ಷಕನು ಎಲ್ಲಿ ಹುಟ್ಟಿದಾನಂದ್ರೆ ನೋಡಿ, ಬೆತ್ಲೆಹೇಮಲ್ಲಿ ಒಂದು ಗೋದಲಿಯಲ್ಲಿ ಬಟ್ಟೆಯಲ್ಲಿ ಸುತ್ತಿ ಮಲಗಿರೋದನ್ನ ನೀವು ಕಾಣ್ತೀರಾ ಅಂತ ಹೇಳಿ ಅವರಿಗೆ ತಿಳಿಸಲ್ಪಡುತ್ತೆ. ಹಲ್ಲೆಲೂಯಾ. ಅವರೇನು ನಮ್ಮ ಕೂತರೆಲ್ಲ ಹೋದ್ಮೇಲೆ ನಡೀತಾರೆ, ನಿಜಾನ ಸುಳ್ಳ ನೋಡೇ ಬರಲ್ಲ ಅಂತೇಳಿ ಓಡೋಡಿ ಬರ್ತಾರೆ. 2ನೇ 16ನೇ ವಾಕ್ಯ ಹೋದ್ರೆ ಅದೇ ಲೋಕದಲ್ಲಿ ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. தீவிரமாய் வந்து மரியளையும் யோசேப்பையும் முன்னணியில் கிடத்திருக்கிற பிள்ளையையும் கண்டார்கள். ಓಡ್ ಬರ್ತಾರೆ, ಓಡ್ ಬಂದು ನೋಡ್ತಾರೆ, ಗುರುಬರು ಓಡ್ ಬಂದು ನೋಡ್ತಾರೆ, ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ನಿಜ, ದೇವದೂತರು ಹೇಳಿದ ನಿಜ. ನಮಗೊಬ್ಬ ರಕ್ಷಕ ಹುಟ್ಟಿದ್ದಾನೆ. ಒಂದು ಶುಭ ಸಮಾಚಾರವನ್ನ ತಿಳಿಸಲ್ಪಡುತ್ತೆ. ನಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ಆತ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನಮಗೆ ಬಿಡುಗಡೆ ಕೊಡೋದಕ್ಕೋಸ್ಕರ, ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ, ನಮ್ಮ ಗುಲಾಮತನದಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ, ತಲೆಮಾರು ಶಾಪಗಳಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ ಆತನೇ ಲೋಕಕ್ಕೆ ಬಂದಿದ್ದಾನೆ. ಅದೇ ಕುರಿತು ಇವರು ಓಡೋಗಿ ನೋಡಿ, ಹೌದು ನಿಜ, ಯೇಸು ಸ್ವಾಮಿ ಹುಟ್ಟಿರೋದು ನಿಜ ಅಂತ ಹೇಳಿ ಹಲ್ಲೆಲೂಯಾ ಕಂಡುಕೊಂಡಿರುವುದಾಗಿ ವಾಕ್ಯದಲ್ಲಿ ಅದಕ್ಕೆ ಅವರು ಏನು ಹೆಸರಿಟ್ರು ಅನ್ನೋದನ್ನ ಒಂದು ವಾಕ್ಯ ಮಾಡ್ಕೊಳ್ಳೋಣ. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ
21 அவள் ஒரு குமாரனை பெறுவாள். ஒரு குமாரனை பெறுவாள். அவருக்கு இயேசு என்று அவருக்கு பெயரிடுவாள். இயேசு என்று பெயரிடுவாயாக. ஏனெனில் அவர் தமது ஜனங்களின் பாவங்களை அவர் நீக்கி தம்முடைய ஜனங்களின் பாவங்களை நீக்கி அவர்களை ரட்சிப்பார் என்றார். அவர்களை ரட்சிப்பார் என்றார். ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ಆಕೆ ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಹಲ್ಲೆಲೂಯಾ. ಈ ಯೇಸು ಎಂಬ ಹೆಸರಿನ ಅರ್ಥ ಪಾಪದಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ಯೇಸು ಎಂಬ ಹೆಸರಿನ ಅರ್ಥ ಏನಂದ್ರೆ ನಮ್ಮನ್ನ ಪಾಪದಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ. ಯಾಕಂದ್ರೆ ನಾವು ಪಾಪಿಗಳಾಗಿದ್ದಂತ ನಮ್ಮನ್ನ ಅವಿಧೇಯತೆಯಲ್ಲೂ ಅವಿವೇಕತನದಲ್ಲೂ ಮೋಸ ಹೋದವರು, ನಾನಾ ವಿಧವಾದ ದುರಾಸೆಯುಳ್ಳವರು, ಭೋಗವುಳ್ಳವರು ಆಗಿದ್ದೆವು, ಕೆಟ್ಟತನದಲ್ಲಿದ್ದೆವು, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುತ್ತಿದ್ದೆವು, ಅಸಹ್ಯರಾಗಿ ಜೀವಿಸ್ತಾ ಇದ್ದೆವು. ಇಂಥವರಾದ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟರು. ಅವ್ರು ಬಂದು ಅವ್ರು ಹುಟ್ಟಿದಾಗ ಅವ್ರಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕಂತೇಳಿ ಮುಂಚೆನೆ ತಿಳಿಸಲ್ಪಟ್ಟಿದ್ದು. ಯೇಸು ಎಂದರೆ ಆತನು ತನ್ನ ಜನರ ಅವರ ಪಾಪಗಳಿಂದ ಬಿಡಿಸಿ ನಮ್ಮ ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ಯೇಸು ಎಂಬ ನಾಮ ಬಿಟ್ರೆ ಬೇರೆ ಯಾವ ನಾಮದಿಂದಲೂ ನಮ್ಮ ಪಾಪ ಪರಿಹಾರ ಆಗುವುದಿಲ್ಲ. ಅಲ್ಲೇ ಹೇಳ್ರಿ, ಯಾಕಂದ್ರೆ ಯೇಸುವಿನ ರಕ್ತ ಎಲ್ಲಾ ಪಾಪಗಳನ್ನ ತೊಳೆದು ಶುದ್ಧೀಕರಿಸುತ್ತೆ. ಯೇಸು ಸ್ವಾಮಿನೇ ಈ ಲೋಕದಲ್ಲಿ ನಮ್ಮ ಪಾಪವನ್ನ ತೀರಿಸುವುದಕ್ಕಾಗಿ ಬಂದರು ಅಂತ ನೋಡ್ತೇವೆ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಒಂದು ನಿಮಿಷ ಮಾತಾಡಿ ನಾನು ಇದೆಲ್ಲ ರಾಡರ್ ರೋಡಲ್ಲಿ ದಾರಿಯಲ್ಲಿ ಹೋಗ್ತಿರುವಾಗ ಚರ್ಚ್ ಹತ್ರ ನೋಡ್ರಿ, 2 ಕೈಗಳು ಮಳೆ ಕೊಟ್ಟು ಯೇಸು ಹಾಗೇ ಈಗಿರೋದನ್ನ ಎಷ್ಟು ಜನ ನೋಡಿದ್ದಾರೆ? ಹಲ್ಲೆಲೂಯಾ. ಅದರಲ್ಲಿ 2 ವಿಷಯ. ಒಂದು, ಇದು ನಿಮಗಾಗಿಯೇ ಅಂತ ಯೇಸು ತೋರಿಸಿದ. ಎರಡನೇದು, ನನ್ನ ಬಳಿ ಬಂದ್ರೆ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನು ಕರೀತಿದ್ದಾರೆ, ಬರ್ರಿ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಸಮಾಧಾನ ಇಲ್ಲದವರೇ, ಸಂತೋಷ ಇಲ್ಲದವರೇ, ನೆಮ್ಮದಿ ಇಲ್ಲದವರೇ, ಅನೇಕ ರೋಗಗಳಿಂದ ಬಾಧಿತರೇ, ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನಮ್ಮನ್ನು ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಏನೇನಿಲ್ಲ ಕೈಯನ್ನ ನಾವು ಕುರಿತಾಗ ನೋಡುವಾಗ ನಾವು ಮಾಡಿದಂತ ಕೈ ಪಾಪಕ್ಕೋಸ್ಕರ ಆತನ ಕೈಯಲ್ಲಿ ಮಳೆ ತಿಳಿಯಲು ಹೆಂಗೆ ನಮ್ಮನ್ನ ಪಾಪದಿಂದ ಬಿಡಿಸ್ತಾರಂತ ಒಂದು ಪ್ರಶ್ನೆ ನಮ್ಮನ್ನು ಹುಟ್ಟುತ್ತೆ. ಹೆಂಗೆ ಅವ್ರು ಹುಟ್ಟುಕೊಟ್ರೆ ನಮ್ಮ ಪಾಪ ಹೋಗ್ಬಿಡತ್ತ, ಅವ್ರು ಹುಟ್ಟುಕೊಟ್ರೆ ನಮ್ಮ ಪಾಪ ತೀರ್ಸಲ್ಪಡುತ್ತ, ದನದ ಬಟ್ಟಿಗೆ ಮಲಗಿಸ್ಬಿಟ್ರೆ ಪಾಪ ಹೋಗುತ್ತ? ಇಲ್ಲ, ಹೋಗಲ್ಲ. ಬೆಳೆದ್ರು, ದೊಡ್ಡವರಾದ್ರು, ನಮ್ಮ ಕೈ ಮಾಡಿದ ಪಾಪಕ್ಕೋಸ್ಕರ ತನ್ನ ಕೈಯಲ್ಲಿ ಮಳೆಯ ಕಡಿಯನ್ನು ಕೊಟ್ಟು ರಕ್ತ ಚೆಲ್ಲಿ ನನ್ನ ಮಗ ನನ್ನ ಮಗಳು ನಮ್ಮ ಬೆಳೆದಿದ್ದಾರೆ, ಹೋಗ್ತಾರೆ, ಒಬ್ಬರ ಆದ್ರೂ ನಾಶವಾಗದೆ ಎಲ್ಲಾ ರೀತಿಯ ನೀವು ಪಡೆಯುವಂತೆ ಅವ್ರನ್ನ ಬಿಡುಗಡೆ ಮಾಡೋರು ಹೇಳಿದ್ದಾರೆ. ಅದಕ್ಕೆ ನನಗೆ ಕೊಟ್ಟಿರಿ, ನನ್ನ ಮಗ ನನ್ನ ಮಗಳು ಕೈ ತಪ್ಪು ಮಾಡ್ತಾ, ಪಾಪ ಮಾಡ್ತಾ, ಅಕ್ರಮ ಮಾಡ್ತಾ, ಈ ಕೈ ಏನ್ ತಪ್ಪು ಮಾಡಿದ್ರು ನನಗೆ ಕೊಡ್ರಿ. ಹಲ್ಲೆಲೂಯಾ. ನಮ್ಮೆಲ್ಲಾ ಪಾಪಗಳನ್ನ ಯೇಸು ಮೇಲೆ ತಂದೆಯಾದ ದೇವರ ಆದ್ರಿಂದ ಆತನೇ ನಮ್ಮ ಪಾಪಗಳನ್ನ ಹೊತ್ತನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಆತನು ಹೊತ್ತಂತ ಹೊರೆ ನಮ್ಮೆಲ್ಲರ ಶಾಂತವೇ, ನಮ್ಮೆಲ್ಲರ ಪಾಪವೇ. ಈ ಕೈ ಮಾಡಿದ ಪಾಪಕ್ಕೋಸ್ಕರ ತನ್ನ ಕೈಯಲ್ಲಿ ಮಳೆ ಕಡಿಯಲ್ಪಟ್ಟು ಈ ಕಾಲಿಗೆ ಮಳೆ ಬಂದು ಕಾಲು ಪಾಪದಲ್ಲಿ ನಡೆಯುತ್ತೆ, ವಿಚಾರಕ್ಕೆ ಹೋಗುತ್ತೆ, ಸುಳ್ಳು ಹೇಳಕ್ಕೆ, ಮೋಸ ಮಾಡಕ್ ಹೋಗುತ್ತೆ, ಅಕ್ರಮ ಮಾಡಕ್ ಹೋಗುತ್ತೆ, ಅನ್ಯಾಯ ಮಾಡಕ್ ಹೋಗುತ್ತೆ, ಅಶುದ್ಧ ಮಾಡಕ್ ಹೋಗುತ್ತೆ. ಈ ಕಾಲು ಮಾಡಿದ ಪಾಪಕ್ಕೋಸ್ಕರ ನಮ್ಮ ತಂದೆ ಹೇಳಿದ್ದಾನೆ, ನಮ್ಮ ಮಕ್ಕಳು ಪಾಪಕ್ಕೋಸ್ಕರ ಅವ್ರಿಗೆ ತೊಂದರೆ ಕೊಡಬೇಡ, ಅವ್ರ ಪರವಾಗಿ ನಾನು ನನ್ನ ರಕ್ತವನ್ನ ಕ್ರಯವಾಗಿ ಕೊಡ್ತೇನೆ, ಪರಿಹಾರವಾಗಿ ಆ ಪಾಪಕ್ಕೆ ಬದಲಾಗಿ ಆ ಮಕ್ಕಳನ್ನ ದಂಡಿಸಬೇಡ, ನಾನು ಅದಕ್ಕೆ ಬಲವಾಗಿ ಕ್ರಯ ಕೊಡ್ತೇನೆ ಅಂತೇಳಿ ಯೇಸು ಕ್ರಿಸ್ತ ತನ್ನ ಕಾಲಲ್ಲಿ ಮಳೆ ಗಡಿಯಲ್ಲಿ ಕೊಟ್ಟು ರಕ್ತ ಚೆಂದ. ತಲೆಯಲ್ಲಿ ಎಷ್ಟೋ ಪಾಪದ ಆಲೋಚನೆ, ಏನೇನೋ ಪಾಪದ ಆಸೆ, ಏನೇನೋ ತುಂಬಿಕೊಂಡಿರುತ್ತೆ. ಒಂದ ಎರಡ ನಮ್ಮನೆ ನೋಡಿ ಏನೇನೋ ಯೋಚನೆ ಮಾಡಬೇಕು. ಪಾಪದ ಯೋಚನೆ, ಬಟ್ಟೆ ಕಿಚ್ಚಿ, ಭಿನ್ನಮತ, ಕಕ್ಷೆ,
ಇವೆಲ್ಲ ನಮ್ಮ ತಲೆಯಲ್ಲಿ ಪ್ಲಾನ್ ಮಾಡ್ತಾನೆ ಇರುತ್ತೆ. ಅವರನ್ನ ಹಿಂಗೆ ಕೆಡಿಸೋದು, ಇವರನ್ನ ಹಿಂಗೆ ಕೆಡಿಸೋದು, ಅವರನ್ನ ಹಿಂಗೆ ಮಾಡೋದು, ಇವರನ್ನ ಹಿಂಗೆ ಮಾಡೋದು. ಈ ತಲೆಯಲ್ಲಿ ಯೋಚನೆ ಮಾಡಿ ಮಾಡಿದಂಥ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತ ತನ್ನ ತಲೆಯಲ್ಲಿ ಮುಳ್ಳಿನ ಕಿರೀಟಪಟ್ಟು ಬೆತ್ತದಿಂದ ಹೊಡೆಯಲ್ಪಟ್ಟು ಆ ತಲೆ ಚಿಕ್ಕ ಹಂಗೆ ಒಳಗೋಗಿ ಕಣ್ಣಲ್ಲಿ ಚುಚ್ಚಿ ಕಣ್ಣಲ್ಲಿ ನೀರು ರಕ್ತ ಹರಿತಾ ಇತ್ತು. ಹಲ್ಲೆಲೂಯಾ. ತಲೆ ಮಾಡಿದ ಪಾಪಕ್ಕೋಸ್ಕರ ತನ್ನ ತಲೆಯಲ್ಲಿ ಮುಳ್ಳಿನ ಕಿರೀಟಪಟ್ಟು ಈ ಕಣ್ಣು ಮಾಡಿದ ಪಾಪಕ್ಕೋಸ್ಕರ ನಿನ್ನ ಕಣ್ಣು ಪಾಪದಲ್ಲಿ ನಮ್ಮ ಕಣ್ಣು ಶಿಕ್ಷೆ ತಗೊಂಡ್ರ. ಹಲ್ಲೆಲೂಯಾ. ಈ ಕಣ್ಣು ನಮ್ಮನ್ನು ಎಷ್ಟು ಬೇಗ ಪಾಪದಲ್ಲಿ ತಗೊಂಡು ಹೋಗುತ್ತಂದ್ರೆ ಅಷ್ಟು ಬೇಗನೆ ತಗೊಂಡು ಹೋಗುತ್ತೆ. ಅವಳಿಗೆ ಚೆನ್ನಾಗಿ ಸೂಪರ್ ಆಗಿದ್ದಾನ, ಅಲ್ಲೇನೆ ಚೆನ್ನಾಗಿದ್ದಾನ, ಸೂಪರ್ ಆಗಿದ್ದಾನ. ಕಣ್ಣಲ್ಲಿ ನೋಡಿ ಹೃದಯದಲ್ಲಿ ಮೋಹಿಸುವುದಾದ ನಾವು ವಿಚಾರ ಏನ್ ಸಕಲಾಗಿರೋ ನಾವು ಹುಡುಗ ಬಿಗರು ಅಂತೇಳಿ ನೀನು ಅಂದೇ ಅಂತಾನೆ. ನಿನ್ ಕಣ್ಣಲ್ಲಿ ನೋಡಿ ಹೃದಯದಲ್ಲಿ ಮೋಹಿಸುವುದರಿಂದ ನೀನು ವಿಭಚಾರಿ. ಅದಕ್ಕೆ ಯೇಸು ಹೇಳ್ತಾರೆ, ನನ್ನ ಮಗ ಕಣ್ಣಲ್ಲಿ ನೋಡಿ ಪಾಪ ಮಾಡ್ತಾನೆ, ನನ್ನ ಕಣ್ಣಲ್ಲಿ ಆ ಮುಳ್ಳು ಚುಚ್ಚಲ್ಪಟ್ಟು ರಕ್ತ ಈ ಪಾಪದ ಆಸೆ ನಮ್ಮ ಹೃದಯದಲ್ಲಿ ತುಂಬ ಇಟ್ಟುಕೊಂಡಿದ್ದರಿಂದ ತನ್ನ ಪಕ್ಕೆಯಲ್ಲಿ ತಿವಿಯಲ್ಪಟ್ಟು ರಕ್ತ ಚೆಲ್ಲಲು ಅಲ್ಲೇ ಈ ಶರೀರವೆಲ್ಲ ಪಾಪ ಮಾಡಿದ್ರಿಂದ ಹೊರಡಿಗಳಿಂದ ಹೊಡೆಯಲ್ಪಟ್ಟು ಎಲ್ಲ ಮಾಂಸಗಳು ಕಿತ್ತಲ್ಪಟ್ಟು ಒಂದಾಗಿ ರಕ್ತದಿಂದ ಚೆಲ್ಲಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಯೇಸು ಅಂದ್ರೆ ಪಾಪದಿಂದ ಬಿಡಿಸಿ ಕಡು ಕೆಂಪಾಗಿದ್ದರು, ಉಣ್ಣೆಯಂತಿದ್ದರು, ಕಿರುಮಂಜಿನಂತಿದ್ರು. ಇನ್ನು ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸ್ತಾರೆ. ಯಾವಾಗ ನಮ್ಮ ಪಾಪದಲ್ಲೇ ಇರ್ತೀವಲ್ತಾರೆ ನಮಗೆ ಯಾವ ಆಶ್ರಮವನ್ನು ನಾವು ಪಡ್ಕೊಳ್ತಾರೆ. ನಮ್ಮ ಪಾಪದಿಂದ ಬಿಡುಗಡೆ ಆಗ್ಬೇಕು, ನಮ್ಮ ಪಾಪದಿಂದ ಪರಿಹಾರ ಆಗ್ಬೇಕು. ಆ ಪಾಪದಿಂದ ಬಿಡುಗಡೆ ಪರಿಹಾರ ಆಗ್ಬೇಕಾದ್ರೆ ಯೇಸುನೇ ಅದಕ್ಕೆ ದಾರಿ. ಅದಕ್ಕೆ ಹೇಳ್ತಾರೆ, ಯೇಸು ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಅದ್ರ ಮಾರ್ಗದಲ್ಲಿ ಹೋದಾಗಲೇ ನಮ್ಮೆಲ್ಲ ಪಾಪಗಳು, ಅಕ್ರಮಗಳು, ನಮ್ಮ ತಲೆಮಾರು ಶಾಪಗಳು ಎಲ್ಲವೂ ನಮ್ಮನ್ನ ಬಿಟ್ಟು ಹೋಗುತ್ತೆ. ಅದಕ್ಕೆ ವಾಕ್ಯಗಳಂತೆ ತಂದೆ ತಾಯಿ ಮಾಡಿದಂಥ ಪಾಪಗಳನ್ನ 4 ತಲೆಮಾರು ನಾನು ವಿಚಾರಿಸ್ತೇನೆ ಅಂತ ಹೇಳ್ತಾರೆ. ತಂದೆ ತಾಯಿ ದ್ರೋಹ ಮಾಡಿ, ಪಾಪ ಮಾಡಿ, ಯಾರಿಗೋ ಮೋಸ ಮಾಡಿ, ಏನೋ ದ್ರೋಹ ಮಾಡಿದ್ರಂತ ಇಟ್ಕೊಳ್ಳಿ. ಆ ಪಾಪ ಅವ್ರ ಮಗನ ಮೇಲೆ ಬರುತ್ತೆ. ಅವನ ಮಗ ಆದ್ಮೇಲೆ ಅವನಿಗೆ ಹುಡ್ತಾನಲ್ಲ, ಅವನ ಮಗನಿಗೆ ಬರುತ್ತಂತೆ. ಅದಾದ್ಮೇಲೆ ಅವನ ಮಗನಿಗೆ ಬರುತ್ತಂತೆ. ಅದಕ್ಕಾದ್ರೆ ಕೇಳೋ ನೋಡ್ರಿ, ನಮ್ಮ ತಾತ ಮುತ್ತಾದ ಏನ್ ಕರ್ಮ ಮಾಡಿದ್ರು ಅಂದ್ರೆ ನಾವು ಒಬ್ಬತ್ತು ಊಟಕ್ಕಾಗಲ್ಲ, ಕಷ್ಟಪಡ್ತಾ ಇದೀವಿ, ದುಡಿಮೆನೆ ಆಗ್ತಲ್ಲ, ಬರಗಾಲನೇ ನಮ್ಮ ಜೀವನ. ಏನ್ ಪಾಪ ಮಾಡಿದ್ರು, ಏನ್ ಕರ್ಮ ಮಾಡಿದ್ರು ನಾನು ಬಂತು ಬೆಲೆ ತೆಗೆದುತ್ತಾ ಇದ್ದೀನಿ. ಹಲ್ಲೆಲೂಯಾ. ಅದು 100 ಸತ್ಯ. 4 ತಲೆಮಾರು ನಮ್ಮ ಪಾಪಕ್ಕೋಸ್ಕರ ದೇವ್ರು ವಿಚಾರಿಸ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವಾಕ್ಯ ಹೇಳ್ತಾರೆ, ನೀನು ತಂದೆಯಾದ ದೇವರ ವಾಕ್ಯವನ್ನು ಕೇಳಿ ವಿಧೇಯನಾಗಿ ನಡೆದರೆ 1000 ತಲೆಮಾರು ನಿನ್ನ ಸಂತತಿಯನ್ನ ಆಶೀರ್ವದಿಸ್ತೇನೆ ಅಂತ ಹೇಳ್ತಾರೆ. ನೀನು ಮಾಡೋ ಒಳ್ಳೆ ಕಾರ್ಯ, ನೀ ಪಡೋ ಭಯ, ಭಕ್ತಿಯ, ಪರಿಶುದ್ಧತೆ ಜೀವಿತವ ನಿನ್ನ ಮಕ್ಕಳು, ಮೊಮ್ಮಕ್ಕಳು ಹಲ್ಲೆಲೂಯಾ. 1000 ಮಕ್ಕಳಿಗೆ ನೀನು ಆಶೀರ್ವಾದ ಇಟ್ಟಿಸ್ಕೊಳ್ತೀವಿ. 1000 ಮಕ್ಕಳಿಗೆ ಆಶೀರ್ವಾದವನ್ನು ಬೀಸಿಟ್ಟು ಹೋಗ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಯೇಸುವಿನ ರಕ್ತ ಎಲ್ಲ ಪಾಪಗಳಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸ್ತದೆ. ಇನ್ನೊಂದು ಕಳೆದಾಗ ಒಂದು ವಾಕ್ಯ ಓದ್ಬಿಡೋಣ. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 23ನೇ ವಾಕ್ಯ. இதோ ஒரு கன்னிகை கர்ப்பவதியாகி ஒரு குமாரனை பெறுவாள். அவருக்கு இம்மானுவேல் என்று பெயரிடுவாங்க. இம்மானுவேல் என்பதற்கு தேவன் நம்மோடு இருக்கிறார் என்று ಅರ್ಥ. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ. ಇಮ್ಮಾನುವೇಲ್ ಅವ್ರು ಏನಂತ ಹೆಸರಿರ್ಬೇಕಂತೆ ಫಸ್ಟ್ ಹೇಳಿದ್ರು, ಯೇಸು ಎಂಬುದಾಗಿ ಹೆಸರು ಹೇಳ್ತಾರೆ. ಎರಡನೇದಾಗಿ ಹೇಳ್ತಾರೆ, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರು ಹೇಳ್ರಿ. ಹಲ್ಲೆಲೂಯಾ. ಇಮ್ಮಾನುವೇಲ್ ಅಂದ್ರೆ ಯಾವಾಗಲೂ ನಮ್ಮೊಟ್ಟಿಗೆ, ಹಲ್ಲೆಲೂಯಾ, ಯಾವಾಗಲೂ ನಮ್ಮ ಜೊತೆಗೆ. ಅಪ್ಪ ಏನಮ್ಮ ಯಾಕಮ್ಮ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೆ ಯೇಸು ಕ್ರಿಸ್ತನು
ಒಬ್ಬರೇ ಹುಟ್ಟು ಮತ್ತಾರು ನಮ್ಮ ಪಾಪಕ್ಕೋಸ್ಕರ ಈ ಲೋಕದಲ್ಲಿ ಬಂದು ಹುಟ್ಟಿಲ್ಲ, ಅವರು ಬೆಳೆದಿಲ್ಲ. ಕಡೆಯದಾಗ ಅವ್ರ ಮರಣ ಭಯಂಕರ, ಆಕಾಶಕ್ಕೂ ಭೂಮಿಗೂ ಮಧ್ಯ ಜೋತು ಬಿದ್ದು ಪ್ರಾಣ ಕೊಟ್ಟರು. ಅಲ್ಲೇಲೂಯಾ. ತಂದೆ, ಇವ್ರು ಮಾಡಿದ ತಪ್ಪ ನೀವು ಕ್ಷಮಿಸ್ಬಿಡು. ಇವ್ರೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕ್ಷಮೆ ಕೇಳಿದಂತ ದೇವಾದಿದೇವ. ಅಲ್ಲೇಲೂಯಾ. ದೇವರು ನಮಗೋಸ್ಕರ, ಮಾನವ ಕುಲಕ್ಕೋಸ್ಕರ 2000 ವರ್ಷಗಳಿಂದ ಹುಟ್ಟಿದ ದಿನವನ್ನು ನಾವು ಇವತ್ತು ಜ್ಞಾಪಕ ಮಾಡ್ಕೊಳ್ತಾ ಇದ್ದೇವೆ. ಅಲ್ಲೇಲೂಯಾ. ಯಾಕೇಶು ಅಂದ್ರೆ ನಮ್ಮನ್ನ ಪಾಪದಿಂದ ಬಿಡಿಸ್ತಾರೆ. ಇಮ್ಮಾನುವೇಲ್ ಅಂದ್ರೆ ಯಾವಾಗಲೂ ನಮ್ಮ ಜೊತೆಗಿದ್ದು. ತಂದೆ ತಾಯಿ ಕೈ ಬಿಟ್ರು, ಮಕ್ಕಳು ಕೈ ಬಿಟ್ರು, ಇಮ್ಮಾನುವೇಲ್ ನಮ್ಮನ್ನ ಅಲ್ಲೇಲೂಯಾ. ಅದಕ್ಕೆ ಇಮ್ಮಾನುವೇಲ್ನಾಗಿ ಯೇಸುವಾಗಿ ಲೋಕಕ್ಕೆ ಬಂದಂತ ಆ ದಿನವನ್ನ ಇವತ್ತು ನಾವು ಕೊಂಡಾಡುವಂತೆ ದೇವರು ಕೃಪೆ ಮಾಡಿದ್ರು. ಅದರಿಂದ ಇವತ್ತು ಬಂದಿರುವ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಿ, ಪಾಪ ಶಾಪಗಳಿಂದ ಬಿಡುಗಡೆ ಮಾಡಿ, ನಿಮ್ಮನ್ನು ರಕ್ಷಿಸಿ, ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ, ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕಾಗಿ ಈ ದಿನ ನಮಗೋಸ್ಕರ ಭೂಮಿಗೆ ಬಂದಂತ ದಿನ. ಅದರಿಂದ ನಾವು ಇವತ್ತೆಲ್ಲರೂ ಕೂಡಿ, ನೀವು ನಾವು ಎಲ್ಲ ಸೇರಿ ಹುಟ್ಟಿದ ದಿನವನ್ನು ಕೊಂಡಾಡುವಂತೆ ಅದನ್ನು ಕೃಪೆ ಮಾಡೋದಕ್ಕಾಗಿ ನಮಗೆ ಸಮಯವನ್ನು ದೇವರು ಒದಗಿಸಿಕೊಟ್ಟು, ನಿಮ್ಮಲ್ಲಿ ಎಷ್ಟೋ ಕೆಲಸಗಳು ಕಾರ್ಯಗಳೆಲ್ಲ ಬಿಟ್ಟಾಗಿ ನೀವು ಬಂದಿದ್ದೀರಾ. ಖಂಡಿತ ಬಂದಿರೋ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಬದಲಾವಣೆಯನ್ನು ದೇವರು ತರ್ತಾರೆ. ನಿಮ್ಮ ಜೀವಿತದಲ್ಲಿ ಒಂದೊಂದು ಬದಲಾವಣೆಯನ್ನು ತರ್ತಾರೆ. ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡ್ತಾರೆ, ತನ್ನ ಮಗನಾಗಿ ಮಗಳಾಗಿ ನಿಮ್ಮನ್ನು ಮಾಡ್ತಾರೆ. ಅದರಿಂದ ಇದು ಹುಟ್ಟಿದ ದಿನದ ಸುಭಾಷಿಯೊಟ್ಟಿಗೆ ಇದು ಬರೋದ ನಾವು ವಾರ್ತೆಗಳವರು ಈ ಹುಟ್ಟಿದ ದಿನ ಸುಭಾಷಿಯೊಟ್ಟಿಗೆ ನಾನು ಪ್ರಾರ್ಥನೆ ಮುಗಿಸ್ತೇನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲ ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೇಳಿದ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. அவருக்கு இயேசு என்ற பெயரிடுவாய். அவர் தமது ஜனங்களின் பாவங்களை நீக்கி அவர் நம்மளை ரட்சித்தார் என்று கரவதிக்கலாம். அப்பா, அவர் ஒரு குமாரனை பெறுவார். அவருக்கு இமானுவேல் என்று பெயரிடுவாய். இமானுவேல் தேவன் நம்மோடு கூட இருக்கிறார் என்பதுக்கு அர்த்தம் என்று அப்பா பேசின ஒவ்வொரு வார்த்தைக்காக நாங்கள் நன்றி செலுத்துகிறோம். ஆண்டவரே, இங்கே கேட்டு இங்கே விட்டுவிடாதபடி இது என்ற பலகையில எழுதி மெழுக்கு போட அப்பா உதவி செய்து சகாயப்பட்டு இயேசு நாமத்தில் பிதாவே. Hallelujah. ಯೇಸು ಸ್ವಾಮಿ ಹುಟ್ಟಿದ ದಿನ ಜೀವಿಸಿದ ದೇವರಿಗೆ ಕಾಣಿಕೆ ಕೊಟ್ಟ ಪ್ರಕಾರ ಇವತ್ತು ನಾವು ಕರ್ತನಿಗೋಸ್ಕರ ಒಂದು ಕಾಣಿಕೆ ಕೊಡೋಣ. ಒಂದು ರಾಗ ಕೊಡುವಾಗ ಕಾಣಿಕೆ ತಂದುಕೊಡುತ್ತೇವೆ. ನಂದ